ಅಗಸ್ತ್ಯ ಸೇರಿದಂತೆ ಅನೇಕ ಪ್ರಮುಖ ಋಷಿಗಳು ರಾಮನನ್ನು ಭೇಟಿಯಾಗುತ್ತಾರೆ. ಅವರು ರಾವಣನ ಮೇಲೆ ವಿಜಯ ಸಾಧಿಸಿದ್ದಕ್ಕಾಗಿ ಅವರನ್ನು ಅಭಿನಂದಿಸುತ್ತಾರೆ. ಅವರು ರಾಮನ ಪರಾಕ್ರಮ ಮತ್ತು ಶಕ್ತಿಯನ್ನು ಹೊಗಳುತ್ತಾರೆ. ತಾಲಸ ಹರ್ಷ ಪದಗಳನ್ನ ಪಠ್ಯದ ಸಾರಾಂಶ ಇಲ್ಲಿದೆ. ಕುಂಭಯೋನಿಯು ಇಂದ್ರಜಿತನ ಪೂರ್ವಜರ ಬಗ್ಗೆ ರಾಮನಿಗೆ ಹೇಳುತ್ತಾಳೆ. ಅವನು ವಿವರಿಸುವ ಪ್ರಕಾರ ವೀರವನು ಬ್ರಹ್ಮರ್ಷಿ ಪುಲಸ್ತ್ಯ ಮತ್ತು ಅವನ ಮಗಳಿಗೆ ಜನಿಸಿದನು. ತನ್ನ ವೈದಿಕ ಅಧ್ಯಯನಕ್ಕೆ ಅಡ್ಡಿಪಡಿಸಿದ ಮಹಿಳೆಯರನ್ನು ಪುಲಸ್ತ್ಯನು ಶಪಿಸಿದನು. ಇದರಿಂದಾಗಿ ಅವರಲ್ಲಿ ಒಬ್ಬಳು ವೀರವನಿಂದ ಸಾಲಸ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ತಪಸ್ವಿಯಾಗಿದ್ದ ವಿಕ್ರವನಿಗೆ ತನ್ನ ಸದ್ಗುಣಗಳು ಮತ್ತು ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ದ ವೈಚರವಣ ಎಂಬ ಮಗನಿದ್ದನು. ಬ್ರಹ್ಮನು ಅವನಿಗೆ ಸಂಪತ್ತಿನ ಒಡೆಯನಾಗಲು ಒಂದು ವರವನ್ನು ನೀಡಿದನು ಮತ್ತು ಆ ಸಮಯದಲ್ಲಿ ಖಾಲಿಯಾಗಿದ್ದ ವಿವೇಕರ್ಮನು ನಿರ್ಮಿಸಿದ ನಗರವಾದ ಲಂಕಾದಲ್ಲಿ ವಾಸಿಸಲು ರಾಮನು ಅಗಸ್ತ್ಯನನ್ನು ರಾಕ್ಷಸರ ಮೂಲ ಮತ್ತು ಪುಲಸ್ತ್ಯರೊಂದಿಗಿನ ಅವರ ಸಂಬಂಧದ ಬಗ್ಗೆ ಕೇಳುತ್ತಾನೆ. ಅಗಸ್ತ್ಯನು ಅವುಗಳನ್ನು ಬ್ರಹ್ಮನು ನೀರಿನ ರಕ್ಷಕನಾಗಿ ಸೃಷ್ಟಿಸಿದನೆಂದು ವಿವರಿಸುತ್ತಾನೆ. ಆದರೆ ಕೆಲವರು ರಕ್ಷಣೆ ಮತ್ತು ಇತರರು ಯಕ್ಷ ಪೂಜಾ ಎಂದು ಹೇಳಿದರು. ಇದರ ಪರಿಣಾಮವಾಗಿ 2 ಗುಂಪುಗಳು ರೂಪುಗೊಂಡವು. ಒಂದು ಗುಂಪಿನ ನಾಯಕನಾದ ಹೇತಿಗೆ ವಿದ್ಯುತ್ಕೇಶ ಎಂಬ ಮಗನಿದ್ದನು. ಅವನ ಸುಕೇಕನ ಪುತ್ರರಾದ ಮಲ್ಯವಾನ್, ಸುಮಾಲಿ ಮತ್ತು ಮಾಲಿ ಬ್ರಹ್ಮನಿಂದ ವರಗಳನ್ನು ಪಡೆದರು ಮತ್ತು ಅಜೇಯರಾದರು. ನಂತರ ಅವರು ವಿಕವಕರ್ಮನ ಸಹಾಯದಿಂದ ಲಂಕಾ ನಗರವನ್ನು ನಿರ್ಮಿಸಿದರು. ಪುತ್ರರು ಅನೇಕ ಸಂತತಿಗಳನ್ನು ಪಡೆದರು. ಅವರಲ್ಲಿ ಅಗಸ್ತ, ಪ್ರಗಸ ಮತ್ತು ಕೈಕಾಶಿಯಂತಹ ರಾಕ್ಷಸರು ಸೇರಿದ್ದಾರೆ. ಅವರು ಋಷಿಗಳು, ಆಕಾಶಗಳು ಮತ್ತು ಇತರ ಜೀವಿಗಳನ್ನು ಭಯಭೀತಗೊಳಿಸಲು ಪ್ರಾರಂಭಿಸಿದರು. ಸುಕೇಕನ ಪುತ್ರರ ಭಯದಿಂದ ಬಳಲುತ್ತಿರುವ ದೇವರುಗಳು ಮಹೇಶ್ವರ ಮತ್ತು ನಂತರ ವಿಷ್ಣುವಿನಿಂದ ರಕ್ಷಣೆಯನ್ನು ಕೋರುತ್ತಾರೆ. ಅವರು ತಮ್ಮ ತೊಂದರೆಗಳನ್ನು ವಿಷ್ಣುವಿಗೆ ವಿವರಿಸುತ್ತಾರೆ. ಅವರು ರಾಕ್ಷಸರನ್ನು ನಾಶ ಮಾಡಲು ಒಪ್ಪುತ್ತಾರೆ. ಮಲ್ಯವನ್ ಮತ್ತು ಸುಮಾಲಿ ನೇತೃತ್ವದ ರಾಕ್ಷಸರು ಯುದ್ಧಕ್ಕೆ ಸಿದ್ಧರಾಗುತ್ತಾರೆ, ಆದರೆ ಅಂತಿಮವಾಗಿ ವಿಷ್ಣುವಿನಿಂದ ಸೋಲಿಸಲ್ಪಡುತ್ತಾರೆ. ಅವರು ಪರ್ವತವನ್ನು ಪ್ರತಿನಿಧಿಸುವ ವಿಷ್ಣುವು ರಾಕ್ಷಸರೊಂದಿಗೆ ಹೋರಾಡುತ್ತಾನೆ. ಅವರು ಆತನ ಮೇಲೆ ವಿವಿಧ ಶಸ್ತ್ರಾಸ್ತ್ರಗಳಿಂದ ದಾಳಿ ಮಾಡುತ್ತಾರೆ. ವಿಷ್ಣುವು ತನ್ನ ಸಾರಂಗ ಬಿಲ್ಲು ಮತ್ತು ಶಂಖವನ್ನು ಬಳಸಿ ಅವರನ್ನು ಹಿಮ್ಮೆಟ್ಟಿಸುತ್ತಾನೆ. ಸಾವಿರಾರು ರಾಕ್ಷಸರನ್ನು ಕೊಂದು ಅವರ ಪಡೆಗಳನ್ನು ಚದುರಿಸುತ್ತಾನೆ. ಅಂತಿಮವಾಗಿ ಸುಮಾಲಿ ಮತ್ತು ಮಾಲಿ ಸೋಲುತ್ತಾರೆ ಮತ್ತು ಉಳಿದ ರಾಕ್ಷಸರು ಭಯಭೀತರಾಗಿ ಓಡಿಹೋಗುತ್ತಾರೆ. ಪ್ರಬಲ ರಾಕ್ಷಸ ನಾಯಕನಾದ ಮಾಲ್ಯವನ್ ಯುದ್ಧಕ್ಕೆ ಸವಾಲು ಹಾಕಿದ ನಂತರ ವಿಷ್ಣುವಿನಿಂದ ಪದ್ಮನಾಭ ಕೊಲ್ಲಲ್ಪಡುತ್ತಾನೆ. ರಾಕ್ಷಸರನ್ನು ಸೋಲಿಸಿ ರಾವಣನಿಗಿಂತ ಬಲಶಾಲಿಯಾಗಿದ್ದ ತಮ್ಮ ನಾಯಕರನ್ನು ಬಿಟ್ಟು ಲಂಕೆಗೆ ಓಡಿ ಹೋಗುತ್ತಾರೆ. ವಿಷ್ಣುವಿನ ವಿಜಯವು ರಾಕ್ಷಸರ ಶಕ್ತಿಯ ಅಂತ್ಯವನ್ನು ಸೂಚಿಸುತ್ತದೆ. ಇದು ಸುಮಾಲಿಯ ನೇತೃತ್ವದಲ್ಲಿ ಕೆಳಪ್ರದೇಶಗಳಲ್ಲಿ ವಾಸಿಸಲು ಅನುವು. ಸುಮಾಲಿ ಒಬ್ಬ ರಾಕ್ಷಸ ತನ್ನ ಮಗಳಾದ ಕೈಕಾಶಿಯನ್ನು ಸನ್ಯಾಸಿ ವಿಕ್ರವ್ನೊಂದಿಗೆ ಮದುವೆಯಾಗಲು ಕರೆದೊಯ್ಯುತ್ತಾನೆ. 10 ಕುತ್ತಿಗೆಯ ಪ್ರಬಲ ರಾಕ್ಷಸನು ಹುಟ್ಟುತ್ತಾನೆ. ನಂತರ ಕುಂಭಕರ್ಣ ಮತ್ತು ಶೂರ್ಪನಖ. ಕಿರಿಯ ಮಗ ಬಿಭೀಷಣನು ನೀತಿವಂತನಾಗಿದ್ದರೆ ಇತರರು ದುಷ್ಟರು. ರಾಮನು ಅರಣ್ಯದಲ್ಲಿ ತನ್ನ ಸಹೋದರರ ತಪಸ್ಸಿನ ಬಗ್ಗೆ ಕೇಳುತ್ತಾನೆ ಮತ್ತು ಕುಂಭಕರ್ಣನು ಬೇಸಿಗೆಯಲ್ಲಿ ಐದದೆಯಲ್ಲಿ ಐತ್ಸಮಂಕಿಯ ಐಗಾಲದಲ್ಲಿ ನೀರಿನಲ್ಲಿ ನೆನೆದು ತೆತಕ್ಕವರ್ ಚಳಿಗಾಲದ ಕನಿ ಉಬಿಕಿಯಲ್ಲಿ ವಿರು ಎಂದು ಬೆಲೆಗಾಲಿಗೆಳಿಗೂಳಿದ್ದಾನೆ. ಬಿಭೀಷಣನು 5 ಸೇನಾವರಿ ವರ್ಷಗಳ ಕಾಲ ಒಂದು ಕಾಲಿನ ಮೇಲೆ ನಿಂತನು ಮತ್ತು 10 ಕುತ್ತಿಗೆಯ ರಕ್ಷನು 10 ಕುತ್ತಿಗೆಯ ರಾವಣನು ಲಂಕಾ ನಗರವನ್ನು ಅಲ್ಲಿ ವಾಸಿಸುತ್ತಿರುವ ತನ್ನ ಸಹೋದರ ವಿಭೀಷಣಿಗೆ ಹಿಂದಿರುಗಿಸುವಂತೆ ಪ್ರಹ್ಲಾದನ ಮನವೊಲಿಸುತ್ತಾನೆ. ರಾವಣನ ತಂದೆ ವಿಕ್ರಮ ವಿಭೀಷಣನೊಂದಿಗೆ ಸಂಘರ್ಷಕ್ಕೆ ಇಳಿಯದಂತೆ ಸಲಹೆ ನೀಡುತ್ತಾನೆ.
ಅಂತಹ ಕ್ರಮವನ್ನು ವ್ಯರ್ಥವಾಗಿಸುವ ಹಿಂದಿನ ವರವನ್ನು ಉಲ್ಲೇಖಿಸುತ್ತಾನೆ. ರಾಕ್ಷಸರ ಅಧಿಪತಿಯಾದ ರಾವಣನು ತಾನು ಪೌಲಸ್ತ್ಯ ಋಷಿಯ ಮಗನೆಂದು ತಿಳಿದ ನಂತರ ಮಾಯ ಮಗೋದರಿಯನ್ನು ಮದುವೆಯಾಗುತ್ತಾನೆ. ರಾವಣನು ವಜ್ರಜ್ವಾಲನ್ನು ಮದುವೆಯಾಗುತ್ತಾನೆ ಮತ್ತು ಬಿಭೀಷಣನು ಸರಮನನ್ನು ಮದುವೆಯಾಗುತ್ತಾನೆ. ಮಂದೋದರಿಯು ಮೇಘನಾದ ಇಂದ್ರಜಿತ್ ಎಂಬ ಪ್ರಬಲ ರಾಜಕುಮಾರನಿಗೆ ಜನ್ಮ ನೀಡುತ್ತಾನೆ. ರಾವಣ ಸಹೋದರ ಕುಂಭಕರ್ಣನಿಗೆ ನಿದ್ರೆಯಿಂದ ನಿದ್ರೆ ಬರುತ್ತದೆ ಮತ್ತು ರಾವಣನ ಸೇವಕ ದಚನಾನು ನಂದನ ಉದ್ಯಾನವನಗಳನ್ನು ಧ್ವಂಸಗೊಳಿಸುತ್ತಾನೆ. ವೈಖರವಣನು ಲಂಕೆಗೆ ಸಂದೇಶವಾಹಕನನ್ನು ಕಳುಹಿಸುತ್ತಾನೆ, ಆದರೆ ರಾವಣನು ಅವನನ್ನು ಕೊಲ್ಲುತ್ತಾನೆ. ಆ ಸಂದೇಶವಾಹಕನು ಮಹೇಶ್ವರ್ ಜೊತೆ ಸ್ನೇಹ ಬೆಳೆಸಿದ್ದನು ಮತ್ತು ರಾವಣನನ್ನು ದುಷ್ಕೃತ್ಯಗಳಿಂದ ತಡೆಯುವಂತೆ ಹೇಳಲಾಯಿತು. ರಾವಣ ಮತ್ತು ಅವನ ಸಲಹೆಗಾರರು ಮಹೋದರ ಮತ್ತು ಪ್ರಹ್ಲಾದನ ನೇತೃತ್ವದಲ್ಲಿ ಕೈಲಾಸ ಪರ್ವತದ ಮೇಲೆ ಯಕ್ಷರೊಂದಿಗೆ ಯುದ್ಧದಲ್ಲಿ ತೊಡಗುತ್ತಾರೆ. ರಾವಣನ ಬಲವು ಸಾಟಿ ಇಲ್ಲಿ, ಏಕೆಂದರೆ ಅವನು ತನ್ನ ಗದೆಯಿಂದ ಸಾವಿರಾರು ಯಕ್ಷರನ್ನು ಕೊಲ್ಲುತ್ತಾನೆ. ಆದರೆ ಅವನ ಸಲಹೆಗಾರರು ಇನ್ನೂ 100 ಜನರನ್ನು ಸೋಲಿಸುತ್ತಾರೆ. ಯಕ್ಷ ಸೈನ್ಯವು ಅಂತಿಮವಾಗಿ ಚದುರಿ ಹೋಗುತ್ತದೆ ಮತ್ತು ಅವರ ಯಕ್ಷ ಮಣಿಭದ್ರನು ರಾವಣನ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಾವಿರಾರು ಯಕ್ಷರನ್ನು ಕರೆದೊಯ್ಯುತ್ತಾನೆ. ಗಾಯಗೊಂಡ ಮತ್ತು ಹೋಲಿಸಲಾಗದಿದ್ದರೂ ಮಣಿಭದ್ರನು ಶರಣಾಗಲು ನಿರಾಕರಿಸುತ್ತಾನೆ. ಆದಾಗ್ಯೂ ಅವನು ಅಂತಿಮವಾಗಿ ರಾವಣನ ಭ್ರಮೆಗಳಿಂದ ಸೋಲುತ್ತಾನೆ ಮತ್ತು ಗಾಯಗೊಂಡ ತನ್ನ ರಥದಿಂದ ಬೀಳುತ್ತಾನೆ. ನಂತರ ರಾಕ್ಷಸರ ರಾಜನಾದ ರಾವಣನು ದೊಡ್ಡ ನೂಲಿನ ಮರಕ್ಕೆ ಭೇಟಿ ನೀಡಿದನು. ಅಲ್ಲಿ ಅವನು ಭಾವನ ಉಗ್ರ ಸೇವಕನಾದ ಮಹಾಸೇನ ಮತ್ತು ನಂದಿಯನ್ನು ಎದುರಿಸಿದನು. ರಾವಣ ಮತ್ತು ನಂದಿಯ ನಡುವಿನ ಘರ್ಷಣೆಯ ನಂತರ ಶಂಕರನು ಮಧ್ಯಪ್ರವೇಶಿಸಿ ರಾವಣನಿಗೆ ಅವನ ಹೆಸರು ರಾವಣ ಮತ್ತು ಚಂದ್ರಹಾಸ ಎಂಬ ಪ್ರಕಾಶಮಾನವಾದ ಕತ್ತಿಯನ್ನು ನೀಡಿದನು. ಲಂಕೆಯ ರಾಜನಾದ ರಾವಣನು ಹಿಮಾಲಯದಲ್ಲಿ ಸುಂದರವಾದ ತಪಸ್ವಿಯಾದ ವೇದವತಿಯನ್ನು ಎದುರಿಸುತ್ತಾನೆ. ಅವನು ತನ್ನನ್ನು ಮದುವೆಯಾಗುವಂತೆ ಅವಳ ಮನವೊಲಿಸಲು ಪ್ರಯತ್ನಿಸುತ್ತಾನೆ, ಆದರೆ ಅವಳು ನಿರಾಕರಿಸುತ್ತಾಳೆ. ತನ್ನ ಪತಿಯಾಗಿ ನಾರಾಯಣನಿಗೆ ವಿಷ್ಣು ತನ್ನ ಪ್ರತಿಜ್ಞೆಯನ್ನು ಉಲ್ಲೇಖಿಸುತ್ತಾಳೆ. ಕೋಪಗೊಂಡ ರಾವಣನು ಅವಳನ್ನು ಬಂಧಿಸುತ್ತಾನೆ, ಆದರೆ ಅವಳು ತನ್ನ ಸ್ವಂತ ಕೂದಲನ್ನು ಕತ್ತಿಯಂತಹ ಪುಷ್ಪಕವನ್ನು ಏರುತ್ತಿರುವ ರಾವಣನು ಭೂಮಿಯನ್ನು ಸುತ್ತುವರಿಯುತ್ತಾನೆ ಮತ್ತು ರಾಜ ಮಾರುತನ ಯಜ್ಞವನ್ನು ಕಾಣುತ್ತಾನೆ. ಪ್ರಾಣಿಗಳ ವೇಷದಲ್ಲಿ ದೇವತೆಗಳು ಆಚರಣೆಯಲ್ಲಿ ಭಾಗವಹಿಸುತ್ತಾರೆ. ರಾವಣನು ತನ್ನನ್ನು ತಾನು ಶ್ರೇಷ್ಠನೆಂದು ಪರಿಗಣಿಸಿ ಯಜ್ಞದಲ್ಲಿ ಸೇರಲು ಪ್ರಯತ್ನಿಸುತ್ತಾನೆ, ಆದರೆ ರಾಜಮಾರುತನಿಂದ ಸವಾಲು ಹಾಕಲ್ಪಡುತ್ತಾನೆ. ರಾಕ್ಷಸ ರಾಜನಾದ ರಾವಣನು ತನ್ನ ಶಕ್ತಿಯಿಂದ ಭಯಭೀತರಾದ ವಿವಿಧ ರಾಜರನ್ನು ಎದುರಿಸುತ್ತಾನೆ ಮತ್ತು ಯಾವುದೇ ಹೋರಾಟವಿಲ್ಲದೆ ಶರಣಾಗುತ್ತಾನೆ. ಆದಾಗ್ಯೂ ಅಯೋಧ್ಯೆಯ ರಾಜರನ್ನಿರನ್ನು ಎದುರಿಸುತ್ತಾನೆ ಮತ್ತು ಯಾವುದೇ ಹೋರಾಟವಿಲ್ಲದೆ ಯುದ್ಧದಲ್ಲಿ ತೊಡಗುತ್ತಾನೆ. ಅವನು ಅಂತಿಮವಾಗಿ ಅನಾರಣ್ಯನ ಪಡೆಗಳನ್ನು ಸೋಲಿಸಿ ಅವರ ಅನೇಕ ಸೈನಿಕರನ್ನು ಕೊಂದ ನಂತರ ವಿಜಯಶಾಲಿಯಾಗಿ ಪ್ರಬಲ ತಪಸ್ವಿಯಾದ ನಾರದನು ಈಗಾಗಲೇ ದುರ್ಬಲ ಮತ್ತು ದುರ್ಬಲರಾಗಿರುವ ಮನುಷ್ಯರಿಗೆ ಕಿರುಕುಳ ನೀಡುವುದನ್ನು ನಿಲ್ಲಿಸುವಂತೆ ರಾಕ್ಷಸರ 10 ಕುತ್ತಿಗೆಯ ರಾಜನಾದ ರಾವಣನಿಗೆ ಸಲಹೆ ನೀಡುತ್ತಾನೆ. ರಾವಣನು ದೇವರುಗಳಿಗೆ ತುಂಬಾ ಶಕ್ತಿಶಾಲಿಯಾಗಿದ್ದಾನೆ ಮತ್ತು ಬದಲಿಗೆ ಅವನನ್ನು ಎಲ್ಲಾ ಲೋಕಗಳ ಮೇಲೆ ಪ್ರಾಬಲ್ಯವನ್ನು ನೀಡುವ ಸಾವಿನ ಆಡಳಿತಗಾರನಾದ ಕಾಲವನ್ನು ಯಾಮವಶಪಡಿಸಿಕೊಳ್ಳಬೇಕು ಎಂದು ನರಡನು ಯಾಮನ ನಿವಾಸಕ್ಕೆ ಭೇಟಿ ನೀಡಿ ಅವನನ್ನು ನಾಶ ಮಾಡಲು ಬಂದ 10 ಕುತ್ತಿಗೆಯ ರಾಕ್ಷಸನಾದ ರಾವಣನ ಬಗ್ಗೆ ಎಚ್ಚರಿಸುತ್ತಾನೆ. ರಾವಣನು ತನ್ನ ಶಕ್ತಿಶಾಲಿ ಕಾರಿನಲ್ಲಿ ಪುಷ್ಪಕಕ್ಕೆ ಆಗಮಿಸುತ್ತಾನೆ ಮತ್ತು ಅವರ ದುಷ್ಟಕೃತ್ಯಗಳಿಂದ ಯಾತನೆಗೊಳಗಾದ ಆತ್ಮಗಳನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸುತ್ತಾನೆ. ಆದರೆ ಇದು
ಯಮನ ಸೈನಿಕರು ಮತ್ತು ನಾರದನ ತೀವ್ರ ಸಾವಿನ ಒಡೆಯನಾದ ಯಮನು 10 ಕುತ್ತಿಗೆಯ ರಾಕ್ಷಸನಾದ ರಾವಣನೊಂದಿಗೆ ತೀವ್ರ ಯುದ್ಧದಲ್ಲಿ ತೊಡಗುತ್ತಾನೆ. ಯಮನಿಗೆ ಹೆಚ್ಚಿನ ಶಕ್ತಿ ಮತ್ತು ಶಸ್ತ್ರಾಸ್ತ್ರಗಳಿದ್ದರೂ ಅವನಿಗೆ ನೀಡಲಾದ ಬ್ರಹ್ಮನ ವರದಿಂದಾಗಿ ರಾವಣನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಯಮನು ಅಂತಿಮವಾಗಿ ಯುದ್ಧಭೂಮಿಯಿಂದ ಕಣ್ಮರೆಯಾಗುತ್ತಾನೆ. ರಾವಣನು ವಿಜಯಶಾಲಿಯಾಗಿ ಹೊರಹೊಮ್ಮಲು ಅನುವು ಮಾಡಿಕೊಂಡ ರಾವಣನು ಯುದ್ಧದಲ್ಲಿ ಆನಂದಿಸಿ ವಿವಿಧ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಮತ್ತು ನಿವತಕಚರೊಂದಿಗೆ ಸ್ನೇಹ ಬೆಳೆಸಿದನು. ನಂತರ ಅವನು ಕಲಾಕಾಯರನ್ನು ಸೋಲಿಸಿದನು ಮತ್ತು ನಿವತಕವಚರೊಂದಿಗೆ ಸ್ನೇಹ ಬೆಳೆಸಿದನು. ರಾವಣನು ವರುಣನ ವಾಸಸ್ಥಾನವನ್ನು ಪ್ರವೇಶಿಸಿ ತನ್ನ ಸೇನಾಪತಿಗಳನ್ನು ಮತ್ತು ಪುತ್ರರನ್ನು, ಆದರೆ ಅಂತಿಮವಾಗಿ ಮಹೋದರನ ಹಸ್ತಕ್ಷೇಪದ ಕುತ್ತಿಗೆಯ ರಾಕ್ಷಸನಾದ ರಾವಣನು ಸಂಘರ್ಷದ ಹುಡುಕಾಟದಲ್ಲಿ ಬಾಲಿಯ ಮನೆಗೆ ಪ್ರವೇಶಿಸುತ್ತಾನೆ. ಆದರೆ ಅವನನ್ನು ಸಾವಿನಂತೆ ಅಜೇಯವಾದ ದ್ವಾರಪಾಲಕರಾದ ಕೃತಾಂತನೇ. ಆದರೆ ಹರಿವಾಸ್ತವವಾಗಿ ಮಾನವ ಗ್ರಹಿಕೆಗೆ ಮೀರಿದ ಸರ್ವೋಚ್ಚ ದೇವಾನವಕ್ಕೂ ದೈತ್ಯರು ಸೇರಿದ ಸರ್ವೋಚ್ಚ ದೇವರು ಅವಳುಗೆರನ್ ಅನೇಕಡಸಟ್ಟಿ ಅಂತಾರೆ. ಲಂಕೆಯ ರಾಜನಾದ ರಾವಣನು ಸೂರ್ಯದೇವರನ್ನು ಎದುರಿಸಲು ಮೇರು ಪರ್ವತಕ್ಕೆ ಆಗಮಿಸಿದನು. ಆದರೆ ಅದರ ಪ್ರಕಾಶಮಾನವಾದ ಬೆಳಕಿನಿಂದ ಮುಳುಗಿ ಹೋದನು. ಅವನ ಮಂತ್ರಿ ಪ್ರಹ್ಲಾದ್ ಸೂರ್ಯನೊಂದಿಗೆ ಸಂವಹನ ನಡೆಸಲು ರಾವಣನ ಆದೇಶಗಳನ್ನು ಪ್ರಸಾರ ಮಾಡಿದನು, ಹೋರಾಟವನ್ನು ಅಥವಾ ಶರಣಾಗತಿಯನ್ನು ಅರ್ಪಿಸಿದನು. ಆದಾಗ್ಯೂ ಸೂರ್ಯನು ತನ್ನ ದ್ವಾರಪಾಲಕರಾದ ದಂಡಿಗೆ ರಾವಣನು ಸಾಮಾನ್ಯನ ವೇಷ ಧರಿಸಿದ ರಾವಣನು ಪಾರ್ವತನನ್ನು ಭೇಟಿಯಾಗುತ್ತಾನೆ. ಅವನು ಅವನನ್ನು ಶಕ್ತಿಯುತ ರಾವಣದಾತನಿಗೆ ಗುರುಸುತ್ತಾನೆ. ರಾವಣನು ಯುದ್ಧಕ್ಕೆ ಕೇಳುತ್ತಾನೆ ಮತ್ತು ಮಂದಾತನು ಒಪ್ಪಿಕೊಳ್ಳುತ್ತಾನೆ. ಇಬ್ಬರೂ ತೀವ್ರ ಹೋರಾಟದಲ್ಲಿ ತೊಡಗುತ್ತಾರೆ. ವಿವಿಧ ಶಸ್ತ್ರಾಸ್ತ್ರಗಳಿಂದ ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಆದರೆ ಅಂತಿಮವಾಗಿ ಪುಲಸ್ತ್ಯ ಮತ್ತು ಗಾಲವ ಋಷಿಗಳು ಅವರನ್ನು ನಿಲ್ಲಿಸುತ್ತಾರೆ. ಅವರು ರಾಕ್ಷಸರ ಅಧಿಪತಿಯಾದ ರಾವಣನು ಗಂಗಾ ವಾಸಿಸುವ 8ನೇ ಪ್ರದೇಶವನ್ನು ತಲುಪಲು ವಿವಿಧ ವೈಮಾನಿಕ ಪ್ರದೇಶಗಳ ಮೂಲಕ ಪ್ರಯಾಣಿಸುತ್ತಾನೆ. ನಂತರ ಅವನು ಚಂದ್ರನನ್ನು ಎದುರಿಸುತ್ತಾನೆ ಮತ್ತು ಅದರ ತಂಪಾದ ಉರಿಯುವ ಕಿರಣಗಳಿಂದ ಹೊಡೆದನು. ಬ್ರಹ್ಮನನ್ನು ಮಧ್ಯಪ್ರವೇಶಿಸಲು ಮತ್ತು ಯುದ್ಧದಲ್ಲಿ ಅವನಿಗೆ ಅಜೇಯತೆಯನ್ನು ನೀಡುವ ಇಲ್ಲಿ ದಾಸಿ ಹೊಸೆ ಪದಕಳಿ ಸಂಕ್ಷಿಪ್ತ ಸಾರಾಂಶವಿದೆಯೇ. 10 ಕುತ್ತಿಗೆಯ ರಾಕ್ಷಸನಾದ ರಾವಣನು ದ್ವೀಪವೊಂದರಲ್ಲಿ ದೈವಿಕ ಕಪಿಲನನ್ನು ಎದುರಿಸುತ್ತಾನೆ. ರಾವಣನು ಕಪಿಲನೊಂದಿಗೆ ಹೋರಾಡಲು ಪ್ರಯತ್ನಿಸುತ್ತಾನೆ, ಆದರೆ ಸುಲಭವಾಗಿ ಸೋಲುತ್ತಾನೆ ಮತ್ತು ನೆಲಕ್ಕೆ ಬೀಳುತ್ತಾನೆ. ಪ್ರಜ್ಞೆ ಮರಳಿದ ನಂತರ ಅವನು ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಸ್ವರ್ಗ ಮತ್ತು ರಾಕ್ಷಸ ಹೆಣ್ಣು ಮಕ್ಕಳು ಸೇರಿದಂತೆ ಬಂಧಿತ ಮಹಿಳೆಯರಿಂದ ತುಂಬಿದ ರಾವಣ ರಥವು ಅವರ ದುಃಖದ ಕಣ್ಣೀರಿನಿಂದ ತುಂಬಿದ ರಾವಣನ ರಥವು ಅವರ ದುಃಖದ ಕಣ್ಣೀರಿನಿಂದ ತುಂಬಿ ಹೋಗಿದೆ. ಮಹಿಳೆಯರು ತಮ್ಮ ಅದೃಷ್ಟದ ಬಗ್ಗೆ ರಾವಣನು ತನ್ನ ಶಕ್ತಿ ಮತ್ತು ತೇಜಸ್ಸನ್ನು ಕಳೆದುಕೊಳ್ಳುವಂತೆ ಮಾಡುತ್ತಾರೆ. ಅವನೇನ್ ಬಡನರ ತದೈದಂತ 10 ಕುತ್ತಿಗೆಯ ರಾಕ್ಷಸನಾದ ರಾವಣನು ತನ್ನ ಮಗ ಮೇಘನಾದನು ಬಲವಾದ ಯಜ್ಞವನ್ನು ಪೂರ್ಣಗೊಳಿಸಿ ಪಾಶುಪತಿಯಿಂದ ಭ್ರಾಂತಿಯ ಶಕ್ತಿಗಳನ್ನು ಪಡೆದಿದ್ದಾನೆಂದು ತಿಳಿದುಕೊಳ್ಳುತ್ತಾನೆ. ರಾವಣನ ಸಹೋದರ ವಿಭೀಷಣನು ಆಕಾಶ ಕನ್ಯೆಯರನ್ನು ಕದಿಯುವುದು ಸೇರಿದಂತೆ ಅವನ ದುಷ್ಕೃತ್ಯಗಳ ಬಗ್ಗೆ ಅವನಿಗೆ ಎಚ್ಚರಿಕೆ ನೀಡುತ್ತಾನೆ. ಇದು ರಾವಣನು ಹಿಂದೆ ರಾವಣನ ಮಗ ತನ್ನ ಪತಿ 4 ವರನನ್ನು ಭೇಟಿಯಾಗಲು ಪ್ರಯಾಣಿಸುತ್ತಿದ್ದಾಗ ಸುಂದರವಾದ ಅಪ್ಸರೆಯಾದ ರಾಂಬಾವನ್ನು ರಾವಣನು ಅಪಹರಿಸುತ್ತಾನೆ. ಅವಳು ರಾವಣನೊಂದಿಗೆ ತರ್ಕಿಸಲು ಪ್ರಯತ್ನಿಸುತ್ತಾಳೆ. ಅವರ ಕೌಟುಂಬಿಕ ಸಂಬಂಧ ಮತ್ತು 4 ವರನನ್ನು ಭೇಟಿಯಾಗುವ ತನ್ನ ಉದ್ದೇಶವನ್ನು ವಿವರಿಸುತ್ತಾಳೆ. ಆದರೆ ಅವನು ಕೇಳಲು ನಿರಾಕರಿಸುತ್ತಾನೆ ಮತ್ತು
ಅವಳನ್ನು ಕೆರಳಿಸುತ್ತಾನೆ ಮತ್ತು ಅವಳನ್ನು ಕೆರಳಿಸುತ್ತಾನೆ. ತರಬೀಸತ್ ಒಸೆ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. 10 ಕುತ್ತಿಗೆಯ ಪ್ರಬಲ ರಾಕ್ಷಸನಾದ ರಾವಣನು ತನ್ನ ಸೈನ್ಯದೊಂದಿಗೆ ಇಂದ್ರನ ಪ್ರದೇಶಕ್ಕೆ ಆಗಮಿಸುತ್ತಾನೆ. ಇಂದ್ರ ಮತ್ತು ಇತರ ಆಕಾಶ ಜೀವಿಗಳು ಸೇರಿದಂತೆ ದೇವರುಗಳು ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಆದರೆ ಆರಂಭದಲ್ಲಿ ರಾವಣನ ಶ್ರೇಷ್ಠ ಶಕ್ತಿಯಿಂದ ಸೋಲುತ್ತಾರೆ. 8ನೇ ವಾಸು ಸಾವಿತ್ರನು ಯುದ್ಧವನ್ನು ರಾವಣನ ಪ್ರಬಲ ಮಗನಾದ ನೀಘನಾದನು. ತೀವ್ರ ಯುದ್ಧದಲ್ಲಿ ಇಂದ್ರನ ಮಗನಾದ ಮತ್ತು ಇತರ ದೇವತೆಗಳೊಂದಿಗೆ ಘರ್ಷಣೆ ಮಾಡುತ್ತಾನೆ. ಹೋರಾಟವು ತೀವ್ರವಾಗಿದ್ದು ಎರಡೂ ಕಡೆಯವರು ಭಾರಿ ನಷ್ಟವನ್ನು ಅನುಭವಿಸುತ್ತಾರೆ. ಅಂತಿಮವಾಗಿ ಇಂದ್ರನು ತನ್ನ ದೈವಿಕ ಶಕ್ತಿಯನ್ನು ಬಳಸಿಕೊಂಡು ರಾಕ್ಷಸರನ್ನು ಹಿಮ್ಮೆಟ್ಟಿಸಲು ಯುದ್ಧದಲ್ಲಿ ಸೇರುತ್ತಾನೆ. ತೈಸೇಫಿನ ಪದಗಳನ್ನ ಪಠ್ಯದ ಸಾರಾಂಶ ಇಲ್ಲಿದೆ. ರಾವಣನ ಮೇಘನಾದನು ಇಂದ್ರನನ್ನು ಸೆರೆಹಿಡಿದು ಆಕಾಶದ ಸೈನ್ಯವನ್ನು ಸೋಲಿಸಲು ಭ್ರಾಮಕ ಶಕ್ತಿಗಳನ್ನು ಬಳಸುತ್ತಾನೆ. ಅವನು ಅದೃಶ್ಯನಾಗುತ್ತಾನೆ ಮತ್ತು ಇಂದ್ರನನ್ನು ಹೊಡೆದು ಅವನನ್ನು ಭ್ರಮೆಗಳಿಂದ ಬಂಧಿಸುತ್ತಾನೆ. ಕೋಪಗೊಂಡ ದೇವತೆಗಳು ಪಿತೃಪುರುಷನಾದ ಬ್ರಹ್ಮನು ರಾವಣನ ಮಗನಾದ ಇಂದ್ರಜಿತನನ್ನು ಅವನ ಶೌರ್ಯ ಮತ್ತು ಶಕ್ತಿಗಾಗಿ ಹೊಗಳುತ್ತಾನೆ. ಅವನು ಪಾಕವನ್ನು ಶಿಕ್ಷಿಸುವ ಮಹೇಂದ್ರನನ್ನು ಬಿಡುಗಡೆ ಮಾಡುವಂತೆ ರಾವಣನನ್ನು ಕೇಳುತ್ತಾ ಮರುತ್ತಾನೆ ಮತ್ತು ಇಂದ್ರಜಿತ್ ಅಮರತ್ವಕ್ಕಾಗಿ ಪ್ರಾರ್ಥಿಸಿದ ನಂತರ ರಾವಣನು ಒಪ್ಪಿಕೊಳ್ಳುತ್ತಾನೆ. ಏತನ್ಮಧ್ಯೆ ಬ್ರಹ್ಮನು ಇಂದ್ರನಿಗೆ ಮೇಘನಾದ ಸೋಲಿಗೆ ಕಾರಣವಾದ ರಾಮನು ಅಗಸ್ತ್ಯನನ್ನು ರಾವಣನ ವಿಜಯಗಳ ಬಗ್ಗೆ ಪ್ರಶ್ನಿಸುತ್ತಾನೆ. ಅವನನ್ನು ತಡೆಯಲು ಯಾವುದೇ ರಾಜರಿಲ್ಲವೇ ಎಂದು ಕೇಳುತ್ತಾನೆ. ಅಗಸ್ತ್ಯನು ವಿವರಿಸುತ್ತಾನೆ, ರಾವಣನು ರಾಜ ಅರ್ಜುನನ ಅನುಪಸ್ಥಿತಿಯಲ್ಲಿದ್ದ ಮಹಿಷ್ಮತಿ ಅನ್ನು ಭೇಟಿ ಮಾಡಿದನು ಮತ್ತು ನಂತರ ಶಿವಲಿಂಗವನ್ನು ಪೂಜಿಸುವ ಮೊದಲು ತನ್ನ ಕೌನ್ಸಿಲರ್ಗಳೊಂದಿಗೆ ನೆರ್ಬುದ ನದಿಯಲ್ಲಿ ಸ್ನಾನ ಮಾಡಿದನು. 10 ಕುತ್ತಿಗೆಯ ರಾಕ್ಷಸನಾದ ರಾವಣನು ಅರ್ಜುನನ ಶಕ್ತಿಯನ್ನು ಅಳೆಯಲು ನೆರ್ಬುದ ನದಿಯನ್ನು ತಡೆಯುತ್ತಾನೆ. ಅರ್ಜುನನು ತನ್ನ ಹೆಂಡತಿಯರೊಂದಿಗೆ ಆಟವಾಡುತ್ತಿದ್ದಾನೆ ಎಂದು ತಿಳಿದ ರಾವಣನು ಅವನೊಂದಿಗೆ ಹೋರಾಡಲು ನಿರ್ಧರಿಸುತ್ತಾನೆ. ಅರ್ಜುನನ ಯೋಧರು ಅವನ ಮಂತ್ರಿಗಳನ್ನು ಕೊಂದ ನಂತರ ರಾವಣನು ಅರ್ಜುನನೊಂದಿಗೆ ಭೀಕರ ಯುದ್ಧದಲ್ಲಿ ತೊಡಗುತ್ತಾನೆ. ಆದರೆ ಅಂತಿಮವಾಗಿ ಸೋಲುತ್ತಾನೆ ಮತ್ತು ಪ್ರಬಲ ತಪಸ್ವಿಯಾದ ಪುಲಸ್ತ್ಯನು ರಾಜ ಅರ್ಜುನನ ನಗರವಾದ ಮಹಿಷ್ಮತಿಯನ್ನು ತಲುಪಿದನು. ಅಲ್ಲಿ ಅರ್ಜುನನು ರಾಕ್ಷಸರ ರಾಜನಾದ ರಾವಣನನ್ನು ವಶಪಡಿಸಿಕೊಂಡಿದ್ದನ್ನು ಕಂಡನು. ರಾವಣನ ತನ್ನ ಕುಟುಂಬದ ಸಂಬಂಧಗಳ ಮೇಲಿನ ಪ್ರೀತಿ ಮತ್ತು ಗೌರವದಿಂದಾಗಿ ತನ್ನ ಮಗನಾದ ರಾವಣನನ್ನು ಬಿಡುಗಡೆ ಮಾಡುವಂತೆ ಪುಲಸ್ತ್ಯನು ಅರ್ಜುನನನ್ನು ಕೇಳಿದನು. ಅರ್ಜುನನು ರಾವಣನನ್ನು ರಾಕ್ಷಸರ ರಾಜನಾದ ರಾವಣನು ಮಂಗಗಳ ರಾಜನಾದ ವಾಲಿಯನ್ನು ಹೋರಾಡಲು ಸವಾಲು ಹಾಕಿದನು. ರಾವಣನ ಕಡೆಗೆ ತನ್ನ ಬೆನ್ನನ್ನು ಇಟ್ಟುಕೊಂಡು ಕುಳಿತಿದ್ದ ವಾಲಿಯು ಅವನನ್ನು ಹಿಡಿದು ಕರೆದೊಯ್ದನು. ಅವರು 4 ಸಾಗರಗಳ ಮೇಲೆ ಪ್ರಯಾಣಿಸುವಾಗ ಅವನನ್ನು ಪದೇ ಪದೇ ಕೆತ್ತಿದನು. ಆಯಾಸಗೊಂಡ ರಾವಣನು ವಾಲಿಯೊಂದಿಗೆ ಮೈತ್ರಿ ಮೊದಲು ಪ್ರಸ್ತಾಪಿಸಿದನು. ಅವನು ಒಪ್ಪಿಕೊಂಡನು ಮತ್ತು ಕಿಷ್ಕಿಂಧ ನಗರಲ್ಲಿ ಅವರು ರಾಮನು ಅಗಸ್ತ್ಯನಿಗೆ ಹನುಮಂತನ ಶಕ್ತಿ, ಶೌರ್ಯ ಮತ್ತು ಇತರ ಸದ್ಗುಣಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾನೆ. ಅಗಸ್ತ್ಯನು ಹನುಮಾನ್ ಈ ಗುಣಗಳಲ್ಲಿ ಸಾಟಿಯಿಲ್ಲ ಎಂದು ದೃಢೀಕರಿಸುತ್ತಾನೆ. ನಂತರ ಅವನು ಹನುಮಂತನ ಬಾಲ್ಯದ ಕಥೆಯನ್ನು ವಿವರಿಸುತ್ತಾನೆ. ಅಲ್ಲಿ ಅವನು ಮಗುವಾಗಿದ್ದಾಗ ಆಕಾಶಕ್ಕೆ ಹಾರಿ ಸೂರ್ಯನನ್ನು ಮತ್ತು ರಾಹುವನ್ನು ರಾಮನು ಅಗಸ್ತ್ಯನನ್ನು ಇಬ್ಬರು ಮಂಗರಾಜರಾದ ವಾಲಿ ಮತ್ತು ಸುಗ್ರೀವರ ಪೋಷಕರು ಮತ್ತು ವಾಸಸ್ಥಳದ ಬಗ್ಗೆ ಕೇಳುತ್ತಾನೆ. ಅಗಸ್ತ್ಯನು ಬ್ರಹ್ಮನು ಮಂಗಗಳನ್ನು ಹೇಗೆ ಸೃಷ್ಟಿಸಿದನು ಎಂಬುದರ ಬಗ್ಗೆ ನಾರದನ ಬೋಧನೆಗಳಿಂದ ಒಂದು ಕಥೆಯನ್ನು ವಿವರಿಸುತ್ತಾನೆ. ಅದರಲ್ಲಿ ರಿಕ್ಷರಾಜನು
ಮಹಿಳೆಯಾಗಿ ರೂಪಾಂತರಗೊಂಡು ಕ್ರಮವಾಗಿ ಇಂದ್ರ ಮತ್ತು ಸೂರ್ಯನೊಂದಿಗೆ ವಾಲಿ ಮತ್ತು ಸುಗ್ರೀವನಿಗೆ ಅಗಸ್ತ್ಯನಿಂದ ವಾಲಿ ಮತ್ತು ಸುಗ್ರೀವರ ಮೂಲದ ಬಗ್ಗೆ ತಿಳಿದ ರಾಮನಿಗೆ ಆಶ್ಚರ್ಯವಾಯಿತು. ನಂತರ ಅವನು ಮತ್ತೊಂದು ದೈವಿಕ ವಿಷಯವನ್ನು ಕೇಳಿಕೊಂಡನು. ಅದನ್ನು ಅಗಸ್ತ್ಯನು ರಾವಣನು ಸೀತೆಯನ್ನು ಏಕೆ ಕದ್ದಿದ್ದಾನೆಂದು ಹೇಳುವ ಮೂಲಕ ಒಪ್ಪಿಸಿದನು. ರಾವಣನು ಶಕ್ತಿಯುತವಾದ ಆಕಾಶದ ಬಗ್ಗೆ ಜ್ಞಾನವನ್ನು ಹುಡುಕುತ್ತಾ ಹರಿ, ವಿಷ್ಣು ಅಂತಿಮ ಶಕ್ತಿ ಎಂದು ತಿಳಿದುಕೊಂಡನು ಮತ್ತು ಅವನಿಂದ ಕೊಲ್ಲಲ್ಪಟ್ಟವರು ಅವನಿಂದ ಕರ್ಮ. ರಾವಣನು ದೈವಿಕ ರಾಮನ ಬಗ್ಗೆ ಮಾಹಿತಿಯನ್ನು ಕೋರಿ ಅಗಸ್ತ್ಯ ಋಷಿಯನ್ನು ವಿವರಣೆಗಾಗಿ ಕೇಳುತ್ತಾನೆ. ಅಗಸ್ತ್ಯನು ರಾಮನು ವಿಷ್ಣುವಿನ ಅವತಾರ ಎಂದು ವಿವರಿಸುತ್ತಾನೆ ಮತ್ತು ಅವನ ವಿವಿಧ ರೂಪಗಳು ಮತ್ತು ಗುಣಲಕ್ಷಣಗಳನ್ನು ವಿವರಿಸುತ್ತಾನೆ. ಅವನು ರಾಮನ ಜನನವನ್ನು ಮಾನವ ರಾಜಕುಮಾರನಾಗಿ ಮುನ್ಸೂಚಿಸುತ್ತಾನೆ. ಸೀತೆಯನ್ನು ಮದುವೆಯಾಗುತ್ತಾನೆ. ಅವನು ರಾವಣನನ್ನು ಯುದ್ಧದಲ್ಲಿ ಸೋಲಿಸುತ್ತಾನೆ. ರಾವಣನು ತನ್ನ ಉದ್ದನೆಯ ತೋಳುಗಳಿಂದಾಗಿ ಸೀತೆಯನ್ನು ಕದಿಯುವ ಕಥೆಯನ್ನು ಅಗಸ್ತ್ಯನು ನಿರೂಪಿಸುತ್ತಾನೆ. ಇದನ್ನು ಮೇರು ಪರ್ವತದ ಮೇಲೆ ನಾರದನು ಹೇಳಿದನು. ಈ ಕಥೆಯು ದುಷ್ಟ ಕೃತ್ಯಗಳನ್ನು ಎದುರಿಸಲು ಉದ್ದೇಶಿಸಿದೆ ಮತ್ತು ಅದರ ಕೇಳುಗರು ದೇವರುಗಳಲ್ಲಿ ಪುತ್ರರು, ಮೊಮ್ಮಕ್ಕಳು ಮತ್ತು ಗೌರವದಿಂದ ಆಶೀರ್ವದಿಸಲ್ಪಡುತ್ತಾರೆ. ಅಗಸ್ತ್ಯನು ಇದನ್ನು ಪ್ರಬಲ ರಾಕ್ಷಸನಾದ ರಾವಣನು ಜಗತ್ತನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಶ್ವೇತದ್ವೀಪದ ಸುಂದರ ಮಹಿಳೆಯರೊಂದಿಗಿನ ಅವನ ಮುಖಾಮುಖಿಯಿಂದ ತಡೆಯಲ್ಪಟ್ಟನು. ಅವರು ಅವನನ್ನು ಸುತ್ತಲೂ ಎಸೆದರು. ಇದರಿಂದಾಗಿ ಅವನು ಸಮುದ್ರಕ್ಕೆ ಬಿದ್ದನು. ತನ್ನನ್ನು ತಾನು ನಾರಾಯಣ ವಿಷ್ಣು ಎಂದು ನಂಬಿ ಅವನು ಸೀತೆಯನ್ನು ಕದ್ದಿದ್ದನು. ಇದು ರಾಮನು ರಾವಣನ ಮೇಲೆ ಅಂತಿಮವಾಗಿ ವಿಜಯ ಸಾಧಿಸಲು ಮತ್ತು ರಾಜ್ಯದಿಂದ ನಿರ್ಗಮಿಸಲು. ರಾಮನನ್ನು ಬೆಳಗಿನ ಜಾವದಲ್ಲಿ ಗಾಯಕರು ಸ್ತುತಿಸುತ್ತಾರೆ. ಅವನು ಅರಸನಾಗಿದ್ದ ಮೊದಲ ರಾತ್ರಿಯಿಂದಲೇ ಅವನನ್ನು ಎಚ್ಚರಗೊಳಿಸುತ್ತಾರೆ. ಅವನು ಏಳುತ್ತಾನೆ, ತನ್ನ ಬಾಯಿ ತೊಳೆದುಕೊಳ್ಳುತ್ತಾನೆ ಮತ್ತು ಬೆಂಕಿಯ ಬಲಿಗಳನ್ನು ಅರ್ಪಿಸುತ್ತಾನೆ. ಪುರೋಹಿತರು, ಮಂತ್ರಿಗಳು, ರಾಜರು, ಮಂಗಗಳು ಮತ್ತು ರಾಕ್ಷಸರು ಸೇರಿದಂತೆ ಜನರು ಅವನನ್ನು ಪೂಜಿಸುತ್ತಾರೆ. ಅವನನ್ನು ಇಂದ್ರನಂತೆ ಗೌರವಿಸುತ್ತಾರೆ. ರಾಮನು ತನ್ನ ಆಡಳಿತಾತ್ಮಕ ಕಾರ್ಯಗಳನ್ನು ಪೂರ್ಣಗೊಳಿಸಿದ ನಂತರ ರಾವಣನ ಮೇಲಿನ ವಿಜಯಕ್ಕಾಗಿ ತನ್ನನ್ನು ಅಭಿನಂದಿಸಲು ಬಂದ ವಿವಿಧ ರಾಜರಿಗೆ ಹೊರಳುವ ಮೊದಲು ಅವರ ಬೆಂಬಲಕ್ಕಾಗಿ ತಾನೇ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ ಮತ್ತು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾನೆ. ರಾಮನನ್ನು ರಾಜರು ಹೊಗಳುತ್ತಾರೆ, ಆದರೆ ಆತ ತನ್ನ ಯಶಸ್ಸನ್ನು ಅವರ ಶಕ್ತಿ ಮತ್ತು ಶೌರ್ಯಕ್ಕೆ ವಿನಮ್ರವಾಗಿ ಹೇಳುತ್ತಾರೆ. ರಾವಣನನ್ನು ಸೋಲಿಸಿದ ನಂತರ ರಾಜರು ಮತ್ತು ಶಕ್ತಿಶಾಲಿ ಮಂಗಗಳು ಸೇರಿದಂತೆ ರಾಮನ ಮಿತ್ರರು ಅಯೋಧ್ಯೆಯಲ್ಲಿ ಅವನ ವಿಜಯವನ್ನು ಅಭಿನಂದಿಸಿದರು. ಅವರು ಆಭರಣಗಳು ಮತ್ತು ಕುದುರೆಗಳಂತಹ ಉಡುಗೊರೆಗಳನ್ನು ತಂದರು. ಅದನ್ನು ರಾಮನು ಸ್ವೀಕರಿಸಿದನು ಮತ್ತು ನಂತರ ಅವನು ಯುದ್ಧದಲ್ಲಿ ಅವನಿಗೆ ಸಹಾಯ ಮಾಡಿದ ಇತರ ಸ್ನೇಹಿತರಿಗೆ ನೀಡಿದನು. ರಾಮನು ಸುಗ್ರೀವನನ್ನು ಕಿಷ್ಕಿಂಧದ ರಾಜನಾಗಿ ಮತ್ತು ವಿಭೀಷಣನನ್ನು ಲಂಕೆಯ ರಾಜನಾಗಿ ನೇಮಿಸುತ್ತಾನೆ. ಅವನು ಬುದ್ಧಿವಂತಿಕೆಯಿಂದ ಆಳಲು ಮತ್ತು ಅವನಿಗೆ ನಿಷ್ಠನಾಗಿ ಉಳಿಯಲು ಅವರಿಗೆ ಸಲಹೆ ನೀಡುತ್ತಾನೆ. ಹನುಮಾನ್ ರಾಮನಿಗೆ ವ್ಯಕ್ತಿಯನ್ನು ವ್ಯಕ್ತಪಡಿಸುತ್ತಾನೆ. ಅವನು ಅವನಿಗೆ ನೀಲಮಣಿ ಸರಪಳಿಯನ್ನು ಪ್ರತಿಫಲಿಸುತ್ತಾನೆ. ಮಂಗಗಳು ರಾಮನ ಸಾರಿಗೆಗಾಗಿ ತನ್ನ ಸೇವೆಯನ್ನು ನೀಡುತ್ತಾ ಕುವರನು ಕಳುಹಿಸಿದ ಮಾಂತ್ರಿಕ ಕಾರಾದ ಪುಷ್ಪಕವು ರಾಮನಿಗೆ ಭೇಟಿ ನೀಡುತ್ತದೆ. ರಾಮನು ಈ ಪ್ರಸ್ತಾಪವನ್ನು ಸ್ವೀಕರಿಸುತ್ತಾನೆ ಮತ್ತು ತನ್ನ ಇಚ್ಛೆಯಂತೆ ಹಿಂದಿರುಗಲು ಕಾರನ್ನು ಕಳುಹಿಸುವ ಮೊದಲು ಕಾರನ್ನು ಪೂಜಿಸುತ್ತಾನೆ. ಏತನ್ಮಧ್ಯೆ ಭರತನು ರಾಮನ ಆಳ್ವಿಕೆಯನ್ನು ಹೊಗಳುತ್ತಾನೆ. ರಾಮನು ಅಶೋಕ ಅರಣ್ಯವನ್ನು ಪ್ರವೇಶಿಸುತ್ತಾನೆ. ಇದು ವಿವಿಧ ಮರಗಳು, ಹೂವುಗಳು ಮತ್ತು ಕೊಳಗಳಿಂದ ತುಂಬಿದ ಸುಂದರವಾದ ಮತ್ತು ರೋಮಾಂಚಕ ಸ್ಥಳವಾಗಿದೆ. ಅವನು ಗರ್ಭಿಣಿಯಾದ ಸೀತೆಯೊಂದಿಗೆ ಅತ್ಯುತ್ತಮ ಆಸನದಲ್ಲಿ ಕುಳಿತುಕೊಳ್ತಾನೆ ಮತ್ತು ಅವರು ವೈನ್, ಮಾಂಸ
ಮತ್ತು ಹಣ್ಣುಗಳನ್ನು ಆನಂದಿಸುತ್ತಾರೆ. ಸೇವಕರು ಅವರಿಗೆ ಆಹಾರವನ್ನು ತರುತ್ತಾರೆ ಮತ್ತು ಅಪ್ಸರರು ಅವರ ಮುಂದೆ ರಾಮನು ವಾದ್ರಾ ಅವರನ್ನು ಮತ್ತು ಅವರ ಕುಟುಂಬದ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯಗಳನ್ನು ಕೇಳುತ್ತಾನೆ. ವಾದ್ರಾ ಅವರು ರಾಮನ ವಿಜಯವನ್ನು ಜನರು ಹೊಗಳುತ್ತಾರೆ, ಆದರೆ ರಾಮನು ಸೀತೆಯನ್ನು ಸ್ಪರ್ಶಿಸಿದ ನಂತರ ಅವಳ ನಿರ್ಧಾರವನ್ನು ಟೀಕಿಸುತ್ತಾರೆ. ಇದು ದೌರ್ಬಲ್ಯದ ಸಂಕೇತವೆಂದು ಸೂಚಿಸುತ್ತದೆ. ರಾಮನು ನಿರಾಶೆಗೊಂಡನು, ತನ್ನ ಸ್ನೇಹಿತರ ಹಿಂದಿನ ಪಿಸುಗುಟ್ಟುವಿಕೆಯನ್ನು ತನ್ನ ಕಿವಿಯಲ್ಲಿ ದೃಢಪಡಿಸುತ್ತಾನೆ. ರಾಮನು ತನ್ನ ಸಹೋದರರಾದ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರನ್ನು ತನ್ನ ನಿವಾಸಕ್ಕೆ ಕರೆಸುತ್ತಾನೆ. ಅವರು ರಾಮನ ಸಂಕಟ ಮತ್ತು ಆತಂಕವನ್ನು ನೋಡಿ ಆಗಮಿಸುತ್ತಾರೆ. ಆತ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾನೆ. ಅವರು ರಾಮನ ಸಂಕಟ ಮತ್ತು ಕುಳಿತುಕೊಳ್ಳುತ್ತಾನೆ ಮತ್ತು ಅವರು ತನಗಾಗಿ ಗೆದ್ದ ರಾಜ್ಯವನ್ನು ಆಳಲು ವಿದ್ವಾಂಸ ಧಾರ್ಮಿಕ ಕರ್ತವ್ಯಗಳ ಬಗ್ಗೆ ಅವರಿಗೆ ಸೂಚನೆ ನೀಡುತ್ತಾನೆ. ಸಾರ್ವಜನಿಕ ಟೀಕೆಗಳಿಂದ ದುಃಖ ಮತ್ತು ಅವಮಾನದಿಂದ ಹೊರಬಂದ ರಾಮನು ಸೀತೆಯನ್ನು ಗಂಗಾ ನದಿಯ ಇನ್ನೊಂದು ಬದಿಯಲ್ಲಿರುವ ಆಶ್ರಮಕ್ಕೆ ಕರೆದೊಯ್ಯುವಂತೆ ಲಕ್ಷ್ಮಣನಿಗೆ ಆದೇಶಿಸುತ್ತಾನೆ. ಮತ್ತಷ್ಟು ಅಪಕೀರ್ತಿ ಉಂಟಾಗುವ ಭಯದಿಂದ ಗಡೀಪಾರು ಮಾಡುವ ಬಗ್ಗೆ ಯಾರಿಗೂ ತಿಳಿದಿಲ್ಲ ಎಂದು ಅವನು ಕೇಳುತ್ತಾನೆ. ರಾಮನು ತನ್ನ ನಿವಾಸಕ್ಕೆ ತೆರಳುವಾಗ ಅವನ ಹೃದಯ ಬಾಗಿದೆ. ಲಕ್ಷ್ಮಣನು ಭಾರವಾದ ಹೃದಯದಿಂದ ಸೀತೆಯನ್ನು ರಥದಲ್ಲಿ ಗಂಗಾ ನದಿಯ ದಡಕ್ಕೆ ಕರೆದೊಯ್ಯುತ್ತಾನೆ. ಸೀತೆಯು ಆತಂಕ ಮತ್ತು ಭಯವನ್ನು ವ್ಯಕ್ತಪಡಿಸುತ್ತಾಳೆ, ಆದರೆ ಲಕ್ಷ್ಮಣನು ಅವಳಿಗೆ ಎಲ್ಲವೂ ಸರಿಯಾಗಿದೆ ಎಂದು ಭರವಸೆ ನೀಡುತ್ತಾನೆ. ಅವರು ದೋಣಿಯಲ್ಲಿ ನದಿಯನ್ನು ದಾಟುತ್ತಾರೆ. ಸೀತೆಯ ಗುರಿಯು ಸನ್ಯಾಸಿಗಳಿಗೆ ಉಡುಗೊರೆಗಳನ್ನು ನೀಡಲು ಇನ್ನೊಂದು ಬದಿಗೆ ತಲುಪುವುದು. ಲಕ್ಷ್ಮಣ ದುಃಖದಿಂದ ಹೊರಬಂದು ಸಾರ್ವಜನಿಕ ನಿಂದನೆಗಳಿಂದಾಗಿ ರಾಮನು ತನ್ನನ್ನು ತ್ಯಜಿಸಿದ್ದಾನೆ ಎಂದು ಸೀತೆಗೆ ಒಪ್ಪಿಕೊಳ್ಳುತ್ತಾನೆ. ಅವನು ಜಾಹ್ನವಿ ನದಿಯ ಬಳಿಯ ಪವಿತ್ರ ಆಶ್ರಮದಲ್ಲಿ ವಾಸಿಸಲು ಅವಳಿಗೆ ಸೂಚನೆ ನೀಡುತ್ತಾನೆ ಮತ್ತು ತನ್ನ ದಿನಗಳನ್ನು ಸಂತೋಷದಿಂದ ಕಳೆಯಲು ಮತ್ತು ರಾಮನೇಲಿನ ಭಕ್ತಿಯ ಮೇಲೆ ಗಮನ ಕೇಂದ್ರೀಕರಿಸಲು ತಮ್ಮ ತಂದೆ ದಶರಥನ ದುಃಖಿತಳಾದ ಮತ್ತು ಕಣ್ಣೀರಿಟ್ಟ ಸೀತೆ ಲಕ್ಷ್ಮಣನಿಗೆ ರಾಮನು ತನ್ನನ್ನು ತಿರಸ್ಕರಿಸಿದ್ದಾನೆ ಮತ್ತು ತಾನು ಈಗ ಏಕಾಂಗಿಯಾಗಿದ್ದೇನೆ ಮತ್ತು ಸಮಾಜದಿಂದ ದೂರವಾಗಿದ್ದೇನೆ ಎಂದು ಹೇಳುತ್ತಾಳೆ. ತನ್ನ ಆದೇಶಗಳನ್ನು ಪಾಲಿಸಲು ಮತ್ತು ರಾಮನ ಬಳಿಗೆ ಮರಳಲು ಅವಳು ಅವನನ್ನು ಕೇಳಿಕೊಳ್ಳುತ್ತಾಳೆ, ಆದರೆ ತನ್ನ ಶುದ್ಧತೆ ಮತೆಯ ಬಗ್ಗೆ ತಿಳಿಸುವಂತೆ ವಿನಂತಿಸುತ್ತಾಳೆ. ಇಲ್ಲಿ ಸಾಹಸ ಪದಗಳಲ್ಲಿ ಸಂಕ್ಷಿಪ್ತ ಸಾರಾಂಶವಿದೆ. ಋಷಿ ಹುಡುಗರು ವಾಲ್ಮೀಕಿಗೆ ನದಿಯ ದಡದಲ್ಲಿ ಸೀತೆಯ ವಿಲಾಪದ ಬಗ್ಗೆ ತಿಳಿಸುತ್ತಾರೆ. ವಾಲ್ಮೀಕಿ ಅವಳ ಬಳಿಗೆ ಬಂದು ಅವಳನ್ನು ಸಾಂತ್ವನ ಮಾಡುತ್ತಾನೆ. ಅವಳನ್ನು ದಶರಥನ ಸೊಸೆ ಮತ್ತು ರಾಮನ ಪತ್ನಿ ಸೀತಾ ಎಂದು ಗುರುತಿಸುತ್ತಾನೆ. ಅವನು ಆಕೆಗೆ ಆಶ್ರಯ ಮತ್ತು ರಾಮನು ಸೀತೆಯಿಂದ ಬೇರ್ಪಟ್ಟಾಗ ಲಕ್ಷ್ಮಣನು ವಿಚಲಿತನಾಗುತ್ತಾನೆ ಮತ್ತು ಅವರ ಹಣೆಬರಹದ ಬಗ್ಗೆ ಸಾರಥಿ ಸುಮಂತ್ರನನ್ನು ಪ್ರಶ್ನಿಸುತ್ತಾನೆ. ವಿಧಿಯ ಪ್ರಭಾವದಿಂದಾಗಿ ರಾಮನು ಸೀತಾ, ಲಕ್ಷ್ಮಣ, ಶತ್ರುಘ್ನ ಮತ್ತು ಭರತ ಸೇರಿದಂತೆ ತನ್ನ ಪ್ರೀತಿ ಪಾತ್ರರಿಂದ ಬೇರ್ಪಡುತ್ತಾನೆ ಎಂದು ಋಷಿ ದರ್ಬಾಸನು ಮಾಡಿದ್ದ ಭವಿಷ್ಯವಾಣಿಯನ್ನು ಸುಮಂತ್ರನು ಬಹಿರಂಗಪಡಿಸುತ್ತಾನೆ. ರಾಮನು 11 ವರ್ಷಗಳ ಕಾಲ ಆಳ್ವಿಕೆ ನಡೆಸುತ್ತಾನೆ. ಸೀತೆಯ ಮೇಲೆ 2 ಪುತ್ರರನ್ನು ಪಡೆಯುತ್ತಾನೆ ಮತ್ತು ಅನೇಕ ರಾಜಮನೆತನಗಳನ್ನು ಸ್ಥಾಪಿಸುತ್ತಾನೆ ಎಂದು ಲಕ್ಷ್ಮಣನಿಗೆ ಬಹಿರಂಗಪಡಿಸಿದ ಮಹಾನ್ ತಪಸ್ವಿ ದರ್ಬಾಸನೊಂದಿಗಿನ ತನ್ನ ಮುಖಾಮುಖಿಯ ಬಗ್ಗೆ ಸುಮಂತ್ರನು ಲಕ್ಷ್ಮಣನಿಗೆ ಹೇಳುತ್ತಾನೆ. ಈ ಭವಿಷ್ಯವಾಣಿಯನ್ನು ನಂತರ ಲಕ್ಷ್ಮಣನೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. ಇಲ್ಲಿ ತಲತ್ಸಿ ಪದಗಳಲ್ಲಿ ಸಂಕ್ಷಿಪ್ತ ಸಾರಾಂಶವಿದೆ. ಲಕ್ಷ್ಮಣನು ಸೀತೆಯನ್ನು ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಅಯೋಧ್ಯೆಗೆ ಆಗಮಿಸುತ್ತಾನೆ. ರಾಮನು ದುಃಖಿಸುತ್ತಿರುವುದನ್ನು ನೋಡಿದ ನಂತರ ಲೌಕಿಕ ಆಸ್ತಿಗಳಿಗೆ ಅಂಟಿಕೊಳ್ಳಬೇಡಿ.
ಇಬ್ಬರು ಬ್ರಾಹ್ಮಣರಿಗೆ ಪ್ರೇಕ್ಷಕರನ್ನು ನಿರಾಕರಿಸಿದ ನಂತರ ಅದೃಶ್ಯವಾಗಿ ಉಳಿಯಲು ಶಾಪಗ್ರಸ್ತನಾದ ರಾಜ ನೃಗನ ಉದಾಹರಣೆಯನ್ನು ಉಲ್ಲೇಖಿಸಿ ಸರ್ಕಾರಿ ವ್ಯವಹಾರಕ್ಕಾಗಿ ಆಗಮಿಸಿದ ಅಧಿಕಾರಿಗಳು ಮತ್ತು ಸಲಹೆಗಾರರನ್ನು ಕರೆಸಿಕೊಳ್ಳುವಂತೆ ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ. ಇದೇ ರೀತಿಯ ಅದೃಷ್ಟವನ್ನು ಅನುಭವಿಸುವುದನ್ನು ತಪ್ಪಿಸಲು ರಾಮನು ಪ್ರತಿದಿನ ತನ್ನ ಕರ್ತವ್ಯಗಳಿಗೆ ಇಬ್ಬರು ಬ್ರಾಹ್ಮಣರಿಂದ ಶಾಪಕ್ಕೊಳಗಾದ ನಂತರ ರಾಜನೃಗನ ಪ್ರತಿಕ್ರಿಯೆಯ ಬಗ್ಗೆ ಲಕ್ಷ್ಮಣನು ರಾಮನು ತನ್ನ ಸಲಹೆಗಾರರನ್ನು ಕಳುಹಿಸಿದನು ಮತ್ತು ತನಗಾಗಿ ಒಂದು ಆಹ್ಲಾದಕರ ಗುಹೆಯನ್ನು ಸಿದ್ಧಪಡಿಸುವಂತೆ ಅವರಿಗೆ ಸೂಚನೆ ನೀಡಿದನು. ಅಲ್ಲಿ ಅವನು ಶಾಪಕ್ಕಾಗಿ ಕಾಯುತ್ತಿದ್ದನು ಮತ್ತು ತನ್ನ ಮಗ ವಾಸುವಿಗೆ ಬುದ್ಧಿವಂತಿಕೆಯಿಂದ ಆಳಲು ಮತ್ತು ದುಃಖ ಅಥವಾ ವಿಷಾದದಿಂದ ತಪ್ಪಿಸಿಕೊಳ್ಳದಂತೆ ಸಲಹೆ ನೀಡಿದನು. ರಾಮನು ಲಕ್ಷ್ಮಣನಿಗೆ ರಾಜನಿಮಿಯ ಬಗ್ಗೆ ಹೇಳುತ್ತಾನೆ. ಅವನು ವೈಜಯಂತ ಎಂಬ ನಗರವನ್ನು ನಿರ್ಮಿಸಿದನು ಮತ್ತು ಯಜ್ಞವನ್ನು ಮಾಡಲು ಋಷಿಗಳನ್ನು ಆಹ್ವಾನಿಸಿದನು. ಆದಾಗ್ಯೂ ಇಂದ್ರನ ಯಜ್ಞದಿಂದ ವಸಿಷ್ಠನು ವಿಳಂಬವಾದಾಗ ಗೌತಮನು ಅವನ ಸ್ಥಾನವನ್ನು ತೆಗೆದುಕೊಂಡನು. ಕೋಪಗೊಂಡ ವಸಿಷ್ಠನು ತನ್ನ ದೇಹವನ್ನು ಕಳೆದುಕೊಳ್ಳುವಂತೆ ನಿಮಿಯನ್ನು ಶಪಿಸಿದನು. ಇದು ನೀನು ಕೆರಳಿದ ವಂಚಿತರಾದರು. ಇದು ನಿಮ್ಮಗ ಇಬ್ಬರು ತಾಲ್ಕೂಸ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ತಪಸ್ವಿ ವಸಿಷ್ಠನು ತನ್ನ ದೇಹವನ್ನು ತ್ಯಜಿಸಿದ ನಂತರ ಗಾಳಿಯಾಗಿ ರೂಪಾಂತರಗೊಂಡನು. ಅವನು ಬ್ರಹ್ಮನ ಸಹಾಯವನ್ನು ಕೋರಿದನು ಮತ್ತು ದೇಹವನ್ನು ಮರಳಿ ಪಡೆಯಲು ಮಿತ್ರ ಮತ್ತು ವರುಣನ ಜೀವಶಕ್ತಿಯನ್ನು ಅವನಿಗೆ ನೀಡಲಾಯಿತು. ಏತನ್ಮಧ್ಯೆ ಆಕಾಶ ನರ್ತಕಿಯಾಗಿದ್ದ ಉರ್ವಶಿ ಅವನ್ನು ರಾಮನು ವಸಿಷ್ಠನು ಲಕ್ಷ್ಮಣನಿಗೆ ಜನಿಸಿದ ಕಥೆಯನ್ನು ವಿವರಿಸುತ್ತಾ ಅವನು ಹೇಗೆ ಮಿತ್ರ ಮತ್ತು ವರುಣನ ಜೀವಶಕ್ತಿಯ ಮಿಶ್ರಣದಿಂದ ಜನಿಸಿದನು ಎಂಬುದನ್ನು ವಿವರಿಸುತ್ತಾನೆ. ರಾಮನು ನಂತರ ದೇಹವಿಲ್ಲದ ರಾಜ ನಿಮಿಯ ಕಥೆಯನ್ನು ವಿವರಿಸುತ್ತಾನೆ. ಆದರೆ ಯಜ್ಞದ ನಂತರ ಆಕಾಶದ ದೇವರು ಭೃಗು ಪುನಃ ರಾಮ ಮತ್ತು ಲಕ್ಷ್ಮಣರು ರಾಜ ನಿಮಿಯು ವಸಿಷ್ಠನಿಗೆ ಕ್ಷಮೆ ನೀಡಿದ ಬಗ್ಗೆ ಚರ್ಚಿಸುತ್ತಾರೆ. ರಾಮನು ತನ್ನ ಪತ್ನಿ ದೇವಜನಿಯನ್ನು ಅವಮಾನಿಸಿದ ನಂತರ ತನ್ನ ಮಾವ ವರ್ಗವನಿಂದ ಶಾಪಕ್ಕೊಳಗಾದ ಯಾತಿಯ ಕಥೆಯನ್ನು ವಿವರಿಸುತ್ತಾನೆ. ಇದು ಪ್ರಾಚೀನ ಭಾರತೀಯ ಸಮಾಜದಲ್ಲಿ ಕ್ಷಮೆ ನೀಡುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ರಾಜನಾದ ಯಯಾತಿಯು ತನ್ನ ಗುರು ಶುಕನ ನಿಂದನೆಗಾಗಿ ದುಃಖಿತನಾಗುತ್ತಾನೆ. ಅವನ ನೋವನ್ನು ನಿವಾರಿಸಲು ಅವನು ತನ್ನ ಅವನತಿಯನ್ನು ತನ್ನ ಮಗ ಪುರುನಿಗೆ ವರ್ಗಾಯಿಸುತ್ತಾನೆ. ರಾಮನು ತನ್ನ ಸಭೆಯೊಂದಿಗೆ ರಾಜ್ಯದ ವ್ಯವಹಾರಗಳನ್ನು ಚರ್ಚಿಸಲು ಬೆಳಿಗ್ಗೆ ತನ್ನ ಸಿಂಹಾಸನದ ಮೇಲೆ ಕುಳಿತನು. ಲಕ್ಷ್ಮಣನನ್ನು ನಗರದ ದ್ವಾರಕ್ಕೆ ಕಳುಹಿಸಲಾಯಿತು. ಆದರೆ ರಾಮನ ಆಳ್ವಿಕೆಯಲ್ಲಿ ರಾಜ್ಯದ ಸಮೃದ್ಧಿಯಿಂದಾಗಿ ಯಾರೂ ವ್ಯಾಪಾರಕ್ಕಾಗಿ ಬರಲಿಲ್ಲ. ನಂತರ ನಾಯಿಯೊಂದು ದ್ವಾರದಲ್ಲಿ ಕಾಣಿಸಿಕೊಂಡಿತು. ರಾಮನನ್ನು ಭೇಟಿಯಾಗಲು ಪ್ರಯತ್ನಿಸಿತು ಮತ್ತು ಅದು ಪ್ರವೇಶಿಸಲು ಸಾಧ್ಯವ. ರಾಜನಾದ ರಾಮನ ಬಳಿಗೆ ಬುದ್ಧಿವಂತ ನಾಯಿಯೊಂದು ಬಂದು, ತಾನು ವಾಸ್ತವವಾಗಿ ಒಂದು ಕುಟುಂಬದ ಮಾಜಿ ಮುಖ್ಯಸ್ಥನಾಗಿದ್ದೇನೆ ಮತ್ತು ಅವನ ಪ್ರಸ್ತುತ ಅಪವಿತ್ರ ನಡವಳಿಕೆಯಿಂದಾಗಿ ಶಾಪಗ್ರಸ್ತನಾಗಿದ್ದೇನೆ ಎಂದು ತಿಳಿಸುತ್ತದೆ. ತನ್ನನ್ನು ಗಾಯಗೊಳಿಸಿದ ಬ್ರಾಹ್ಮಣನನ್ನು ಕುಟುಂಬದ ಹೊಸ ಮುಖ್ಯಸ್ಥನನ್ನಾಗಿ ನೇಮಿಸುವಂತೆ ನಾಯಿಯು ರಾಮನ 7 ತಲೆಮಾರುಗಳನ್ನು ಶಾಪಿಸುತ್ತಾನೆ. ಬ್ರಾಹ್ಮಣರು ಮತ್ತು ಮಂಗಗಳನ್ನು ಒಂದು ರಣಹದ್ದು ಮತ್ತು ಗೂಬೆ ಅಯೋಧ್ಯದ ಬಳಿಯ ಕಾಡಿನಲ್ಲಿರುವ ಗೂಡಿನ ಬಗ್ಗೆ ಜಗಳವಾಡುತ್ತವೆ. ರಣಹದ್ದು ಲಿಂದ್ರ ಕೌದೆ ಗೂಬಿನ ಬಗ್ಗೆ ಜಗಳವಾಡುತ್ತವೆ. ರಣಸುದ್ದು ಅದನ್ನು ತನ್ನ ಕೌನ್ಸಿಲ್ ಎರಡೂ ಬದಿಗಳನ್ನು ಕೇಳಿ ಕಳುಹಿಸುತ್ತಾನೆ. ಎರಡೂ ಬದಿಗಳನ್ನು ಕೇಳಿದ ನಂತರ ಆ ಗೂಡುಬೆಗೆ ಸೇರಿದ್ದು ಭಾರ್ಗವ ಮತ್ತು ಚ್ಯವನರ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಉನ್ನತ ಶ್ರೇಣಿಯ ಸನ್ಯಾಸಿಗಳು ರಾಮನಿಗೆ ಅರ್ಪಣೆಗಳನ್ನು ನೀಡಲು ಆಗಮಿಸುತ್ತಾರೆ. ರಾಮ ಅವರನ್ನು ಸ್ವಾಗತಿಸುತ್ತಾನೆ
ಮತ್ತು ಅವರ ವಿನಂತಿಗಳನ್ನು ಪೂರೈಸುವುದಾಗಿ ಭರವಸೆ ನೀಡುತ್ತಾನೆ. ಅವರ ಮೆಚ್ಚುಗೆ ಮತ್ತು ಅನುಮೋದನೆಯನ್ನು ಗಳಿಸುತ್ತಾನೆ. ಬ್ರಾಹ್ಮಣರಿಗೆ ಯಾವ ಕಾರ್ಯ ಬೇಕು ಎಂದು ಋಷಿಗಳು ತಮ್ಮ ಭಯದ ಮೂಲವನ್ನು ಕಾಕೌಷ್ಠನಿಗೆ ರಾಮ ಬಹಿರಂಗಪಡಿಸುತ್ತಾರೆಯೇ. ಪ್ರಬಲ ಮತ್ತು ದುಷ್ಟ ಅಸುರನಾದ ಲಾವಣನು ರುದ್ರನು ನೀಡನ್ ಮಾಂತ್ರಿಕ ಬಾಣವನ್ನು ಹೊಂದಿದ್ದಾನೆ. ಲಾವಣದ ತಂದೆ ಮಧು ರುದ್ರನಿಂದ ವರವನ್ನು ಆದರೆ ನಂತರ ಅದನ್ನು ತನ್ನ ಮಗನಿಗೆ ವರ್ಗಾಯಿಸಿದನು. ಅವನು ಈಗ ಜಗತ್ತನ್ನೂ ಭಯಭೀತಗೊಳಿಸುತ್ತಾನೆ. ಋಷಿಗಳು ಈ ಭಯದಿಂದ ಋಷಿ ಮುನಿಗಳು ರಾಮನಿಗೆ ಲಾವಣದ ಕ್ರೂರ ವಿಧಾನಗಳ ಬಗ್ಗೆ ತಿಳಿಸುತ್ತಾರೆ ಮತ್ತು ರಾಮನು ಒಪ್ಪಿದರೆ ಅವಳ ಬಗ್ಗೆ ತಿಳಿಸುತ್ತಾರೆ ಮತ್ತು ರಾಮನು ಒಪ್ಪಿದರೆ ಎಂಬುದನ್ನು ನಿರ್ಧರಿಸಲು ತನ್ನ ಸಹೋದರರನ್ನು ಕೇಳುತ್ತಾನೆ. ಭರತ ಸ್ವಯಂ ಸೇವಕರು, ಆದರೆ ಶತ್ರುಘ್ನನು ಅವನ ಹಿಂದಿನ ಕಷ್ಟಗಳಿಂದಾಗಿ ಅಂತಹ ಕೆಲಸವನ್ನು ರಾಮನ ಕಿರಿಯ ಸಹೋದರನಾದ ಶತ್ರುಘ್ನನು ನೈತಿಕ ಕಾಳಜಿಯ ಕಾರಣದಿಂದಾಗಿ ರಾಜನಾಗಲು ಹಿಂಜರಿಯುತ್ತಾನೆ. ಆದಾಗ್ಯೂ ರಾಮನು ಆದೇಶಿಸಿದ ನಂತರ ಶತ್ರುಘ್ನನು ಒಪ್ಪುತ್ತಾನೆ ಮತ್ತು ತರುವಾಯ ಕಿರೀಟಧಾರಣೆ ಮಾಡುತ್ತಾನೆ. ರಾಮನು ತನ್ನ ಎದುರಾಳಿಯಾದ ಲಾವಣನು ಹೇಗೆ ಕೊಲ್ಲಬೇಕು ಎಂಬುದರ ಬಗ್ಗೆ ಸಲಹೆ ನೀಡುತ್ತಾನೆ. ತನ್ನ ಗುರಿಯನ್ನು ಎಂದಿಗೂ ತಪ್ಪಿಸಿಕೊಳ್ಳದ ವಿಶೇಷ ದೈವಿಕ ಬಾಣವನ್ನು ಬಳಸುತ್ತಾನೆ. ಮಳೆಗಾಲದಲ್ಲಿ ಲಾವಣನು ಅತ್ಯಂತ ದುರ್ಬಲನಾಗಿರುವಾಗ ಅವನನ್ನು ಸೋಲಿಸುವ ಗುರಿಯೊಂದಿಗೆ ಸಾಮಗ್ರಿಗಳು ಮತ್ತು ಪಡೆಗಳೊಂದಿಗೆ ಸೈನ್ಯವನ್ನು ಮಧುವನಕ್ಕೆ ಮುನ್ನಡೆಸಲು ರಾಮನು ಶತ್ರುಘ್ನನಿಗೆ ಸೂಚನೆ ನೀಡುತ್ತಾನೆ. ಶತ್ರುಘ್ನನು ರಾಮನ ಸೂಚನೆಗಳನ್ನು ಅನುಸರಿಸುತ್ತಾನೆ, ತನ್ನ ಯೋಧರಿಗೆ ಆದೇಶಿಸುತ್ತಾನೆ ಮತ್ತು ದೊಡ್ಡ ಸೈನ್ಯದೊಂದಿಗೆ ನಿರ್ಗಮಿಸುವ ಮೊದಲು ತನ್ನ ಕುಟುಂಬಕ್ಕೆ ವಿದಾಯ ಹೇಳುತ್ತಾನೆ. ಅಯೋಧ್ಯೆಯ ಯೋಧನಾದ ಶತ್ರುಘ್ನನು ಪಶ್ಚಿಮಕ್ಕೆ ತೆರಳುವ ಮೊದಲು ರಾತ್ರಿ ಕಳೆಯಲು ವಾಲ್ಮೀಕಿ ಆಶ್ರಮಕ್ಕೆ ಆಗಮಿಸುತ್ತಾನೆ. ವಾಲ್ಮೀಕಿ ಅವನನ್ನು ಸ್ವಾಗತಿಸುತ್ತಾನೆ ಮತ್ತು ಬೇಟೆಯಾಡು ವಾಲ್ಮೀಕಿ ಆಶ್ರಮಕ್ಕೆ ಆಗಮಿಸುತ್ತಾನೆ. ವಾಲ್ಮೀಕಿ ಅವನನ್ನು ಸ್ವಾಗತಿಸುತ್ತಾನೆ, ಒಂದು ಕಥೆಯನ್ನು ಹಂಚಿಕೊಳ್ಳುತ್ತಾನೆ. ವಟ್ಟೆಯನ್ನು ವರ್ಷಗಳ ನಂತರ ವಸಿಷ್ಠ ಎಂಬ ಪುರೋಹಿತನು ಶಾಪವನ್ನು ತಾನು ದೂರವಿದ್ದಾಗ ಸೀತೆಯು ಕುಶ ಮತ್ತು ಲವ ಎಂಬ ಅವಳಿ ಪುತ್ರರಿಗೆ ಜನ್ಮ ನೀಡಿದ್ದಾಳೆ ಎಂದು ಶತ್ರುಘ್ನ ಕೇಳಿದನು. ಅವನು ತುಂಬಾ ಸಂತೋಷಪಟ್ಟನು ಮತ್ತು ವಾಲ್ಮೀಕಿ ಆಶ್ರಮಕ್ಕೆ ಭೇಟಿ ನೀಡಿದನು. ಅಲ್ಲಿ ವಯಸ್ಸಾದ ಮಹಿಳೆದನು ಅದರ ಪ್ರಯಾಣವನ್ನು ಮುಂದುವರಿಸುವ ಮೊದಲು 7 ರಾತ್ರಿಗಳನ್ನು ಸನ್ಯಾಸಿಗಳೊಂದಿಗೆ ಮಾತನಾಡುತ್ತಾ ಕಳೆದನು. ಅಲ್ಲಿ ಅವನು ತನ್ನ ಪ್ರಯಾಣದ ರಘುವಿನ ವಂಶಸ್ಥನಾದ ಶತ್ರುಘ್ನನು ರಾಜ ಮಂಧಾತ ಮತ್ತು ಅವನ ಸೈನ್ಯವನ್ನು ಕೊಂದನೆಂದು ಹೇಳಲಾಗುವ ಲಾವಣದ ದಂಡದ ಬಗ್ಗೆ ಚಾಬಣ್ಯನನ್ನು ಕೇಳುತ್ತಾನೆ. ಇಂದ್ರನು ಮಂದತನನ್ನು ತನ್ನ ನಿಯಂತ್ರಣಕ್ಕೆ ಮೀರಿದನೆಂದು ಎಚ್ಚರಿಸಿದನು. ಇದು ಮಂದತನ ಸೋಲಿಗೆ ಕಾರಣವಾಯಿತು ಎಂದು ಕಥೆಯು ಹೇಳುತ್ತದೆ. ಶತ್ರುಘ್ನನು ಕೂಡ ಲಾವಣನನ್ನು ಎದುರಿಸುತ್ತಾನೆ. ರಾಜ ದಶರಥನ ಮಗನ ಶತ್ರುಘ್ನನು ಬಿಲ್ಲಿನೊಂದಿಗೆ ಮಧುವಿನ ನಗರದ ದ್ವಾರದ ಬಳಿ ನಿಂತನು. ರಾತ್ರಿ ರೇಂಜರ್ ಲಾವಣು ಅವನನ್ನು ಕಂಡು ಅವನ ಉಪಸ್ಥಿತಿಯನ್ನು ಅಪಹಾಸ್ಯ ಮಾಡಿದನು. ಶತ್ರುಘ್ನನು ಅವನಿಗೆ ದ್ವಂದ್ವಯುದ್ಧಕ್ಕೆ ಸವಾಲು ಹಾಕುವಂತೆ ಪ್ರೇರೇಪಿಸಿದನು. ಲಾವಣ ನಗುತ್ತಾ ತಾನು ತನ್ನ ಆಯುಧದೊಂದಿಗೆ ಹಿಂತಿರುಗುವುದಾಗಿ ಹೇಳಿ ಸರಿಕೊಂಡನು. ಆದರೆ ವಾಸ್ತವವಾಗಿ ಶತ್ರುಘ್ನನನ್ನು ಬೆರೆಸಲು ಚಾಲಿಸಾಸಿ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆಯೇ. ರಾಮನ ಕಿರಿಯ ಸಹೋದರನಾದ ಶತ್ರುಘ್ನನು ಪ್ರಬಲ ರಾಕ್ಷಸನಾದ ಲಾವಣದ ವಿರುದ್ಧ ಹೋರಾಡುತ್ತಾನೆ. ಈ ಹಿಂದೆ ರಾಕ್ಷಸರನ್ನು ಕೊಲ್ಲಲು ಬಳಸಿದ ವಿಷ್ಣುವು ಮಾಡಿದ ಬಾಣದಿಂದ ಶತ್ರುಘ್ನನು ಲಾವಣನನ್ನು ಕೊಲ್ಲುತ್ತಾನೆ. 3 ಲೋಕಗಳ ಭಯವನ್ನು ತೊಡೆದುಹಾಕಿದ್ದಕ್ಕಾಗಿ ಮತ್ತು ಪ್ರಬಲ ಶತ್ರುವನ್ನು ಸೋಲಿಸಿದ್ದಕ್ಕಾಗಿ ಆಕಾಶ ಸಮುದಾಯವು ಶತ್ರುಘ್ನನನ್ನು ಶತ್ರುಘ್ನನು ಲಾವಣನು ಕೊಂದು ಆಕಾಶವಾಸಿಗಳಿಂದ ಯಶಸ್ಸಿನ ಕಿರೀಟವನ್ನು ಪಡೆಯುತ್ತಾನೆ. ಅವನು ಮಧುನಗರವನ್ನು ತನ್ನ ರಾಜಧಾನಿಯಾಗಿ ವಿನಂತಿಸುತ್ತಾನೆ ಮತ್ತು
ಅದನ್ನು ಸುರಸೇನೆ ಎಂಬ ಸುಂದರ ನಗರವಾಗಿ ಪರಿವರ್ತಿಸಲಾಗುತ್ತದೆ. ಅಂತಿಮ ವರ್ಷಗಳ ಅಭಿವೃದ್ಧಿಯ ನಂತರ ಶತ್ರುಘ್ನ ನಗರವು ಪ್ರವರ್ಧಮಾನಕ್ಕೆ ಬಂದು ವ್ಯಾಪಾರ ಮತ್ತು ವಾಣಿಜ್ಯದ ಕೇಂದ್ರವಾಗುತ್ತದೆ. ಅಂತಿಮವಾಗಿ ರಘುವಿನ ವಂಶಸ್ಥನಾದ ಶತ್ರುಘ್ನನು ಒಂದು ಸಣ್ಣ ಪರಿವಾರದೊಂದಿಗೆ ವಾಲ್ಮೀಕಿ ಆಶ್ರಮಕ್ಕೆ ಆಗಮಿಸುತ್ತಾನೆ. ಆ ದೊಡ್ಡ ತಪಸ್ವಿಯು ಲಾವಣ್ಯನನ್ನು ಕೊಂದಿದ್ದಕ್ಕಾಗಿ ಶತ್ರುಘ್ನನನ್ನು ಹೊಗಳುತ್ತಾನೆ ಮತ್ತು ಅವನ ವಿಜಯದ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸುತ್ತಾನೆ. ನಂತರ ಅವನು ರಾಮನ ಆರಂಭಿಕ ಕ್ರಿಯೆಗಳ ಬಗ್ಗೆ ಒಂದು ಹಾಡನ್ನು ಪಠಿಸುತ್ತಾನೆ. ಅದನ್ನು ಶತ್ರುಘ್ನ ಮತ್ತು ರಾಮನ ನುಡಲು ಉತ್ಸುಕನಾಗಿದ್ದ ಶತ್ರುಘ್ನನು ವಾಲ್ಮೀಕಿ ಹಾಡನ್ನು ಕೇಳಿದ ನಂತರ ಅಯೋಧ್ಯೆಗೆ ಭೇಟಿ ನೀಡುತ್ತಾನೆ. ರಾಮನು ಅವನನ್ನು ಸ್ವಾಗತಿಸುತ್ತಾನೆ. ಅವನು ತಮ್ಮ ರಾಜ್ಯವನ್ನು ಆಳುವುದು ಮತ್ತು ಅಗತ್ಯವಿದ್ದ ಭೇಟಿ ನೀಡುತ್ತಾನೆ. ರಾಮನಿ ಭರವಸೆ ನೀಡುತ್ತಾನೆ. ಶತ್ರುಘ್ನನು ತನ್ನ ನಗರಕ್ಕೆ ಹಿಂದಿರುವ ಮೊದಲು 7 ರಾತ್ರಿಗಳ ಕಾಲ ತನ್ನ ತರ್ಕ ವರ್ಷದ ಮಗನ ಅಕಾಲಿಕ ಮರಣದಿಂದ ದುಃಖಿತನಾದ ಒಬ್ಬ ವೃದ್ಧ ಬ್ರಾಹ್ಮಣನು ತನ್ನ ಆಪಾದಿತ ದುರಾಡಳಿತದ ದುರಂತಕ್ಕೆ ರಾಜರಾಮನೇ ಕಾರಣ ಎಂದು ಆರೋಪಿಸುತ್ತಾನೆ. ಬ್ರಾಹ್ಮಣ ತನ್ನ ಮಗನನ್ನು ಪುನರುಜ್ಜೀವನಗೊಳಿಸುವಂತೆ ರಾಮನನ್ನು ಬೇಡಿಕೊಳ್ಳುತ್ತಾನೆ. ಇಲ್ಲದಿದ್ದರೆ ಅವನು ಮತ್ತು ಅವನ ಹೆಂಡತಿ ಅರಮನೆಯ ದ್ವಾರದಲ್ಲಿ ತಮ್ಮ ಪ್ರಾಣವನ್ನು ತ್ಯಜಿಸುತ್ತಾರೆ. ಯುವ ಬ್ರಾಹ್ಮಣನ ಅಕಾಲಿಕ ಮರಣದ ಬಗ್ಗೆ ಚರ್ಚಿಸಲು ರಾಜರಾಮನು 8 ಪ್ರಮುಖ ಬ್ರಾಹ್ಮಣರೊಂದಿಗೆ ಸಭೆಯನ್ನು ನಡೆಸುತ್ತಾನೆ. ತ್ರೇತಾಯುಗದಲ್ಲಿ ಶೂದ್ರರಿಗೆ ತಪಸ್ಸು ಮಾಡಲು ಅವಕಾಶವಿರಲಿಲ್ಲ. ಆದರೆ ಒಬ್ಬ ಶೂದ್ರನು ಹಾಗೆ ಮಾಡಲು ಮಾಡಿದ ಪ್ರಯತ್ನವು ಹುಡುಗನ ಸಾವಿಗೆ ಕಾರಣವಾಗಿದೆ ಎಂದು ನಾರಜೀವಲ್ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅವರ ಧರ್ಮನಿಷ್ಠೆಯನ್ನು ಹುಡುಗನ ಮರಣದಿಂದ ದುಃಖಿತನಾದ ರಾಮನು ದೇಹವನ್ನು ಎಣ್ಣೆಯಿಂದ ರಕ್ಷಿಸುವಂತೆ ಲಕ್ಷ್ಮಣನಿಗೆ ಸೂಚಿಸುತ್ತಾನೆ. ನಂತರ ರಾಮನು ಹುಡುಗನ ಸಾವಿಗೆ ಕಾರಣವಾದ ಶೂದ್ರ ಭಕ್ತನನ್ನು ಹುಡುಕಲು ಹೊರಟು ತನ್ನ ಚಿನ್ನದ ರಥವಾದ ಪುಷ್ಪಕದಲ್ಲಿ ಪ್ರಯಾಣಿಸುತ್ತಾನೆ ಮತ್ತು ಅಂತಿಮವಾಗಿ ಕೊಳದ ಬಳಿ ತಪಸ್ಸು ಮಾಡುವ ಸನ್ಯಾಸಿಯನ್ನು ಕಂಡುಕೊಳ್ಳುತ್ತಾನೆ. ತಪಸ್ವಿಯು ತನ್ನ ಅವನತಿ ಹೊಂದಿದ್ದ ಜನವನ್ನು ಶೂದ್ರ ಬ್ರಾಹ್ಮಣ ಹುಡುಗನ ಜೀವನವನ್ನು ಪುನಃಸ್ಥಾಪಿಸಲು ಶೂದ್ರ ಸನ್ಯಾಸಿಯನ್ನು ಕೊಂದ ರಾಮನನ್ನು ಇಂದ್ರ ಮತ್ತು ಇತರ ಖಗೋಳಗಳು ಹೊಗಳುತ್ತಾರೆ. ಅವರು ಅವನಿಗೆ ಒಂದು ವರವನ್ನು ನೀಡುತ್ತಾರೆ. ಅದನ್ನು ಅವನು ಬ್ರಾಹ್ಮಣ ಹುಡುಗನಿಗೆ ನೀಡುವಂತೆ ವಿನಂತಿಸುತ್ತಾನೆ. ಖಗೋಳಗಳು ಒಪ್ಪಿಕೊಳ್ಳುತ್ತವೆ ಮತ್ತು ಅವನ್ನು ಅಗಸ್ತ್ಯಪಿಸುತ್ತವೆ. ನಂತರ ರಾಮನು ಅಗಸ್ತ್ಯದ ಆಶ್ರಮಕ್ಕೆ ಭೇಟಿ. ತ್ರೇತಾಯುಗದಲ್ಲಿ ಋಷಿ ವಿಶ್ವಾಮಿತ್ರರು ಸುಂದರವಾದ ಕಾಡಿನ ಮೂಲಕ ಅಲೆದಾಡಿದರು ಮತ್ತು ಸಿಹಿ ವಾಸನೆಯ ಮರಗಳು ಮತ್ತು ಪ್ರಾಣಿಗಳಿಂದ ಆವೃತವಾದ ಶಾಂತವಾದ ಕೊಳವನ್ನು ಕಂಡುಹಿಡಿದರು. ಕೊಳದ ಬಳಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಒಬ್ಬ ಆಕಾಶದ ವ್ಯಕ್ತಿಯು ಕೊಬ್ಬಿನ ಮೃತ ದೇಹವನ್ನು ತಿನ್ನಲು ರಥದಿಂದ ಹೊರಬರುವುದನ್ನು ನೋಡಿದರು. ಇದು ವಿಶ್ವಾಮಿತ್ರನ ಗುರುತು ಮತ್ತು ಹಾಕಿತು. 6 ವರ್ಷಗಳ ಕಾಲ ವಿದರ್ಭವನ್ನು ಆಳಿದ ರಾಜ ಶ್ವೇತನು ಬ್ರಹ್ಮನ ಪ್ರದೇಶವನ್ನು ಪಡೆಯಲು ಕೊಳದ ಬಳಿಯ ಕಾಡಿನಲ್ಲಿ ತಪಸ್ಸು ಮಾಡಿದನು. ಆದಾಗ್ಯೂ ಅವನು ಬ್ರಹ್ಮನನ್ನು ಭೇಟಿಯಾಗುವವರೆಗೂ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿದ್ದನು. ಬ್ರಹ್ಮನು ತನ್ನ ದಾನದ ಕೊರತೆ ಮತ್ತು ನಿಸ್ವಾರ್ಥತೆಯು ಈ ಯಾತನೆಗೆ ಕಾರಣವೆಂದು ಬಹಿರಂಗಪಡಿಸಿದನು. ಕಾಡುಗಳಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳಿಲ್ಲದಿರುವುದು ಏಕೆ ಎಂದು ರಾಮನು ಸಂತ ಕುಂಭಯೋಣಿಯನ್ನು ಕೇಳುತ್ತಾನೆ. ರಾಜ ಮನುವಿನ ಮೊಮ್ಮಗನಾದ ಇಕ್ಷ್ವಾಕುವಿಗೆ ಪ್ರಜೆಗಳನ್ನು ನ್ಯಾಯಯುತವಾಗಿ ಆಳುವ ಕಾರ್ಯವನ್ನು ನೀಡಲಾಗಿತ್ತು ಎಂದು ಕುಂಭಯೋಣಿ ವಿವರಿಸುತ್ತಾನೆ. ಅವನಿಗೆ ಅನೇಕ ಪುತ್ರರಿದ್ದರು, ಆದರೆ ಒಬ್ಬನಾದ ದಂಡನು ಅಜ್ಞಾನಿ ಮತ್ತು ಅವಿಧೇಯನೆಂದು ಸಾಬೀತಾದನು. ವಿಂಧ್ಯ ಮತ್ತು ಕಾಮದಿಂದ ತತ್ತರಿಸಿದ ರಾಜದಂಡನು ಶುಕ್ರಾಳ ಮಗಳು ಅರಣ್ಯದಲ್ಲಿ ನಡೆಯುತ್ತಿದ್ದಾಗ ಅವಳನ್ನು ಎದುರಿಸಿದನು.
ಆಕೆಯ ಎಚ್ಚರಿಕೆಗಳು ಮತ್ತು ತನ್ನ ತಂದೆಯ ಅನುಮತಿಯನ್ನು ಪಡೆಯಲು ವಿನಂತಿಗಳ ಹೊರತಾಗಿಯೂ ಅವನು ಅವಳನ್ನು ಬಲವಂತವಾಗಿ ನಿಂದಿಸಿದನು. ತನ್ನ ನಗರವಾದ ಮಧುಮಂತಕ್ಕೆ ಹಿಂತಿರುಗಿದ ನಂತರ ಅವನು ಸಹಾಯಕ್ಕಾಗಿ ಕೂಗುತ್ತಾ ಸ್ವರ್ಗದ ಭೇಟಿಯಿಂದ ಮಹಾನ್ ಸಂತ ಮತ್ತು ಗುರುವಾದ ಉಸಾನ ದೇವರು ದುಷ್ಟರಾಜ ದಂಡನನ್ನು ಶಪಿಸುತ್ತಾನೆ. ಅವನ ಅನೈತಿಕ ಕಾರ್ಯಗಳಿಂದಾಗಿ ಅವನ ಇಡೀ ರಾಜ್ಯವು 7 ರಾತ್ರಿಗಳಲ್ಲಿ ನಾಶವಾಗುತ್ತದೆ ಎಂದು ಭವಿಷ್ಯ ನುಡಿದಿದ್ದಾನೆ. ಇಂದ್ರನು ಸೃಷ್ಟಿಸಿದ ಭಾರೀ ಧೂಳಿನ ಚಂಡಮಾರುತದಲ್ಲಿ ರಾಜನ ಅನುಯಾಯಿಗಳು ಮತ್ತು ಅವನ ಪ್ರದೇಶದಲ್ಲಿರುವ ಪ್ರಾಣಿಗಳು ಸಹ ನಾಶವಾಗುತ್ತವೆ. ರಾಮನು ಅಗಸ್ತ್ಯದ ಆಶ್ರಮಕ್ಕೆ ಭೇಟಿ ನೀಡಿ ಪೂಜೆ ಮಾಡಿ ಊಟ ಮಾಡಿದನು. ಬೆಳಗಿನ ಉಪಹಾರದ ನಂತರ ರಾಮನು ಅಗಸ್ತ್ಯನಿಗೆ ವಿದಾಯ ಹೇಳಿದನು. ಋಷಿಗಳಿಂದ ಆಶೀರ್ವಾದವನ್ನು ಮತ್ತು ಆಗಮಿಸಿದಾಗ ಗ್ರಾಮತಿಯೊಂದಿಗೆ ರಾಮನು ಪುಷ್ಪಕ ರಥದಲ್ಲಿ ಅಯೋಧ್ಯೆಗೆ ಮರಳಿದನು. ಋಷಿಗಳಿಂದ ಆಶೀರ್ವಾದವನ್ನು ಮತ್ತು ಆಗಮಿಸಿದ ರಾಮನು ಭರತ ಮತ್ತು ಲಕ್ಷ್ಮಣರಿಗೆ ರಾಜಸೂಯ ಯಜ್ಞವನ್ನು ಮಾಡುವ ತನ್ನ ಉದ್ದೇಶವನ್ನು ತಿಳಿಸುತ್ತಾನೆ. ಆದರೆ ಅದರ ಸಂಭಾವ್ಯ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡುವ ಭರತನ ಮಾತುಗಳನ್ನು ಕೇಳಿದ ನಂತರ ರಾಮನು ಯಜ್ಞವನ್ನು ಮುಂದುವರಿಸದಿರಲು ನಿರ್ಧರಿಸುತ್ತಾನೆ. ಆತನು ಭರಿಸುತ್ತಾನೆ ಮತ್ತು ಯಜ್ಞವನ್ನು ಮುಂದುವರಿಸದಂತೆ ತಡೆಯುತ್ತಾನೆ ಮತ್ತು ಭೂಮಿಯ ಮತ್ತು ಅದರ ನಿವಾಸಿಗಳ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುತ್ತಾನೆ. ಲಕ್ಷ್ಮಣನು ರಾಮನಿಗೆ ಅಶ್ವಮೇಧ ಯಜ್ಞವನ್ನು ಮಾಡಲು ಸಲಹೆ ನೀಡುತ್ತಾನೆ. ಅದರ ಶುದ್ಧೀಕರಿಸುವ ಶಕ್ತಿಯನ್ನು ಉಲ್ಲೇಖಿಸಿ ಮತ್ತು ವಿಷ್ಣುವಿನಿಂದ ಅವನ ತಪಸ್ಸನ್ನು ನಿಗ್ರಹಿಸಿದ ಪ್ರಬಲ ಅಸುರನಾದ ವಿಟ್ರನ ಕಥೆಯನ್ನು ಉಲ್ಲೇಖಿಸುತ್ತಾನೆ. ವಿಟ್ರನ ಬೆಳೆಯುತ್ತಿರುವ ಶಕ್ತಿಯಿಂದ ಭಯಭೀತರಾದ ಇಂದ್ರನು ಅವನನ್ನು ಸೋಲಿಸಲು ವಿಷ್ಣುವಿನ ಸಹಾಯವನ್ನು ಕೋರುತ್ತಾನೆ. ವಿಟ್ರನ ನಾಶವನ್ನು ವಿವರಿಸಲು ರಾಮನು ಲಕ್ಷ್ಮಣನನ್ನು ವಿನಂತಿಸುತ್ತಾನೆ. ವಿಷ್ಣುವು ದೇವರುಗಳನ್ನು 3 ವರ್ಗಗಳಾಗಿ ವಿಂಗಡಿಸಲು ಮತ್ತು ವಿಟ್ರನನ್ನು ಒಂದು ವರ್ಗದಲ್ಲಿ ಕೊಲ್ಲಲು ಯೋಜನೆಯನ್ನು ಪ್ರಸ್ತಾಪಿಸುತ್ತಾನೆ. ದೇವರುಗಳು ಒಪ್ಪುತ್ತಾರೆ ಮತ್ತು ವಿಟ್ರನನ್ನು ಕೊಲ್ಲಲು ಅವರಿಗೆ ಸಲಹೆ ನೀಡುತ್ತಾನೆ. ವಿಷ್ಣುವು ಇಂದ್ರನ ವಿಟ್ರನನ್ನು ಕೊಂದ ನಂತರ ಪಾಪದ ಆಕ್ರಮಣಕ್ಕೊಳಗಾದ ಇಂದ್ರನು ತನ್ನ ಕರ್ತವ್ಯಗಳಿಂದ ಬೇರ್ಪಟ್ಟನು ಮತ್ತು ಅವ್ಯವಸ್ಥೆಯನ್ನು ಉಂಟುಮಾಡಿದನು. ದೇವರುಗಳು ಮಧ್ಯಪ್ರವೇಶಿಸಿ ಅವನನ್ನು ಶುದ್ಧೀಕರಿಸಲು ಕುದುರೆ ಯಜ್ಞವನ್ನು ಮಾಡಿದರು. ಯಜ್ಞದ ನಂತರ ಇಂದ್ರನು ತನ್ನನ್ನು 4 ಭಾಗಗಳಾಗಿ ವಿಂಗಡಿಸಿಕೊಂಡನು. ಒಂದು ನದಿಯಲ್ಲಿ ವಾಸಿಸುತ್ತಿದ್ದನು, ಇನ್ನೊಂದು ಭೂಮಿಯಲ್ಲಿ ಹುಷಾರನಾಗಿ ವಾಸಿಸುತ್ತಿದ್ದನು, ಮೂರನೆಯವನು ರಾಮನು ಅತ್ಯಂತ ಧರ್ಮನಿಷ್ಠನಾಗಿದ್ದ ಆದರೆ ಅತ್ಯಂತ ಶಕ್ತಿಶಾಲಿಯಾಗಿದ್ದ ರಾಜ ಇಲಾನ ಬಗ್ಗೆ ಒಂದು ಕಥೆಯನ್ನು ವಿವರಿಸುತ್ತಾನೆ. ಅವನು ಆರಂಭದಲ್ಲಿ ಜಿಂಕೆಗಳನ್ನು ಬೇಟೆಯಾಡುವುದರಲ್ಲಿ ತೃಪ್ತನಾಗಿದ್ದನು, ಆದರೆ ನಂತರ ಗಂಡು ಮತ್ತು ಹೆಣ್ಣು ಪ್ರಾಣಿಗಳು ಸೇರಿದಂತೆ ಸಾವಿರಾರು ಇತರ ಪ್ರಾಣಿಗಳನ್ನು ಕೊಂದು ಅವನನ್ನು ಮಹಿಳೆಯಾಗಿ ಪರಿವರ್ತಿಸಿದನು. ಪಾರ್ವತಿ ದೇವಿಯ ಸಹಾಯದಿಂದ ಅವನು ಒಂದು ವರವನ್ನು ಪಡೆದನು. ರಾಜ ಇಲ ಸ್ತ್ರೀ ರೂಪವನ್ನು ಧರಿಸಿ ಬುದ್ಧನು ತಪಸ್ಸು ಮಾಡುವುದನ್ನು ಎದುರಿಸಿದನು. ಇಲಾಳ ಸೌಂದರ್ಯದಿಂದ ಕುಪಿತನಾದ ಬುದ್ಧನು ಅವಳನ್ನು ಮದುವೆಯಾಗಲು ನಿರ್ಧರಿಸಿದನು. ವಿಶೇಷ ಒಳನೋಟದಿಂದ ಅವಳು ಒಬ್ಬಂಟಿಯಾಗಿದ್ದಾಳೆಂದು ತಿಳಿದುಕೊಂಡು ತನ್ನನ್ನು ತನ್ನ ಪತಿ ಎಂದು ಪರಿಚಯಿಸಿಕೊಂಡನು. ಅವನು ತನ್ನ ಸ್ತ್ರೀ ಸಹಚರರಿಗೆ ಅಮರತ್ವವನ್ನು ಮತ್ತು ಚಂದ್ರನ ಮಗನಾದ ಬುದ್ಧನು ಕಿನ್ನರಿಯಾದ ಇಲಾನನ್ನು ಎದುರಿಸುತ್ತಾನೆ ಮತ್ತು ಅವರು ಪ್ರೀತಿಯಲ್ಲಿ ಬೀಳುತ್ತಾರೆ. 1 ತಿಂಗಳ ನಂತರ ಇಲಾ ಅವರ ಮಗನಾದ ಪುರುರಾವನಿಗೆ ಜನ್ಮ ನೀಡುತ್ತಾಳೆ. ಅವಳ ಪತಿ ಇಲಾ ನಿದ್ರೆಯಿಂದ ಎಚ್ಚರಗೊಂಡಾಗ ಅವನ ಅನುಯಾಯಿಗಳು ಚಂಡಮಾರುತದಿಂದ ನಾಶವಾದ ನಂತರ ಬುದ್ಧನು ಅವನು ಸಮಾಧಾನಪಡಿಸುತ್ತಾನೆ. ಅವನು 1 ವರ್ಷ ರಾಮನು ಇಲಾನ ಕಥೆಯನ್ನು ಹೇಳುತ್ತಾನೆ. ಅವಳು ಸ್ತ್ರೀಯಾದಳು, ಆದರೆ ಕಾರ್ದಮನ ನೇತೃತ್ವದಲ್ಲಿ ಯಜ್ಞದ ಮೂಲಕ ಪುರುಷತ್ವವನ್ನು ಮರಳಿ ಪಡೆದಳು. ಈ ತ್ಯಾಗವು ಮಹಾದೇವನನ್ನು
ಸಂತೋಷಪಡಿಸಿತು. ಅವನು ಇಲಾನ ಇಚ್ಛೆಯನ್ನು ಈಡೇರಿಸಿದನು ಮತ್ತು ಅವನ ಪುರುಷತ್ವವನ್ನು ಪುನಃ ಸ್ಥಾಪಿಸಿದನು. ಅವನ ಮಗ ಪುರೂರವನೊಂದಿಗೆ ಇಲನು ಬ್ರಹ್ಮ ಪ್ರದೇಶವನ್ನು ತಲುಪಿದನು ಮತ್ತು ನಂತರ ರಾಜನಾದ ರಾಮನು ಬ್ರಾಹ್ಮಣರನ್ನು ಅಶ್ವಮೇಧ ಯಜ್ಞದ ಬಗ್ಗೆ ಚರ್ಚಿಸಲು ಆಹ್ವಾನಿಸುತ್ತಾನೆ. ಇದು ಅನೇಕ ಸದ್ಗುಣಗಳನ್ನು ಹೊಂದಿರುವ ಸಮಾರಂಭವಾಗಿದೆ. ನಂತರ ಅವನು ಲಕ್ಷ್ಮಣನಿಗೆ ವಿವಿಧ ರಾಜರು ಮತ್ತು ಮಂಗಗಳಿಗೆ ದೂತರನ್ನು ಕಳುಹಿಸಲು ಸೂಚನೆ ನೀಡುತ್ತಾನೆ. ನೈಮಿಷಾ ಕಾಡಿನಲ್ಲಿ ನಡೆಯುವ ಸಮಾರಂಭಕ್ಕೆ ಹಾಜರಾಗಲು ಅವರನ್ನು ಆಹ್ವಾನಿಸುತ್ತಾನೆ. ರಾಮನು ಅತಿಥಿಗಳಿಗೆ ಆಹಾರ ಪಾನೀಯ ಮತ್ತು ವಸತಿ ಸೇರಿ ರಾಮನ ಕುದುರೆ ಯಜ್ಞವಾದ ಅಶ್ವಮೇಧವು ರಾಜರು, ಬ್ರಾಹ್ಮಣರು, ಋಷಿಗಳು ಮತ್ತು ಇತರರಿಗೆ ಅದ್ದೂರಿ ವ್ಯವಸ್ಥೆಗಳು ಮತ್ತು ಉದಾರವಾದ ಉಡುಗೊರೆಗಳೊಂದಿಗೆ ಪ್ರಾರಂಭವಾಯಿತು. ಈ ಯಜ್ಞವು 1 ವರ್ಷದವರೆಗೆ ಅದ್ದೂರಿ ವ್ಯವಸ್ಥೆಗಳು ಮತ್ತು ಉದಾರವಾದ ಸಂಪತ್ತು, ಆಭರಣಗಳು ಮತ್ತು ಬಟ್ಟೆಗಳನ್ನು ವಿತರಿಸಿತು. ಅದರ ದೊಡ್ಡ ಪ್ರಮಾಣದ ಹೊರತಾಗಿಯೂ ರಾಮನ ಸಂಗ್ರಹವಾದ ನಿಧಿಯು ಕ್ಷೀಣಿಸಲಿಲ್ಲ. ಆದರೆ ವಾಲ್ಮೀಕಿ ಅವರ ತಪಸ್ವಿ ಶಿಷ್ಯರಾದ ಲವ ಮತ್ತು ಕುಶರಿಗೆ ರಾಮಾಯಣ ಮಹಾಕಾವ್ಯದ ಬೋಧನೆಗಳನ್ನು ಹರಡಲು ಅದನ್ನು ಹಾಡುವ ಕಾರ್ಯವನ್ನು ವಹಿಸಲಾಯಿತು. ಬ್ರಾಹ್ಮಣರ ಮನೆಗಳು, ಅರಮನೆಗಳು ಮತ್ತು ಸನ್ಯಾಸಿಗಳು ಒಟ್ಟುಗೂಡುವ ಮೊದಲು ಸಂಗೀತ ಮತ್ತು ವಾದ್ಯಗಳ ಮಿಶ್ರಣವನ್ನು ಬಳಸಿಕೊಂಡು ಅದನ್ನು ವಿವಿಧ ವ್ಯವಸ್ಥೆಗಳಲ್ಲಿ ಹಾಡಲು ಅವರಿಗೆ ಸೂಚನೆ ನೀಡಲಾಯಿತು. ಸಹೋದರರು ವಾಲ್ಮೀಕಿ ಅವರ ಸೂಚನೆ ನೀಡಲಾಯಿತು. ರಾಮನ ಅವಳಿ ಪುತ್ರರಾದ ಲವ ಮತ್ತು ಕುಶ ರಾಮನ ಕೋರಿಕೆಯ ಮೇರೆಗೆ ವಾಲ್ಮೀಕಿ ರಚಿಸಿದ ಹಾಡನ್ನು ಹಾಡುತ್ತಾರೆ. ಸಭೆಯ ಮುಂದೆ ಸಾಕ್ಷ್ಯ ನೀಡುವ ಮೂಲಕ ಸೀತೆ ತನ್ನ ಶುದ್ಧತೆಯನ್ನು ಸಾಬೀತುಪಡಿಸಬಹುದೇ ಎಂದು ವಾಲ್ಮೀಕಿಗೆ ಕೇಳಲು ರಾಮನು ದೂತರೊಬ್ಬರಿಗೆ ಸೂಚನೆ ನೀಡುತ್ತಾನೆ. ವಾಲ್ಮೀಕಿ ಒಪ್ಪುತ್ತಾನೆ ಮತ್ತು ರಾಮನು ಮರುದಿನ ಸೀತೆ ತನ್ನ ನಿರಪರಾಧಿತ್ವವನ್ನು ಪ್ರತಿಜ್ಞೆ ಮಾಡುತ್ತಾನೆ ಎಂದು ಘೋಷಿಸುತ್ತಾನೆ. ಋಷಿಗಳು ರಾಮನನ್ನು ಅವನ ಉದಾತ್ತ ಕಾರ್ಯಕ್ಕಾಗಿ ಹೊಗಳುತ್ತಾರೆ. ಇದು ಕಥೆಯಲ್ಲಿ ಒಂದು ಪ್ರಮುಖ ಘಟನೆಯಾಗುತ್ತದೆ. ಯಜ್ಞಕ್ಕೆ ಆಗಮಿಸಿದ ರಾಮನು ಋಷಿಗಳು, ರಾಕ್ಷಸರು, ಮಂಗಗಳು ಮತ್ತು ಇತರ ಜೀವಿಗಳ ಸಭೆಯನ್ನು ಎದುರಿಸಿದನು. ಸೀತಾ ವಾಲ್ಮೀಕಿ ಜೊತೆಗೂಡಿ ದುಃಖದಲ್ಲಿ ತಲೆ ಬಾಗಿಸಿ ಸಭೆಯನ್ನು ಪ್ರವೇಶಿಸಿದಳು. ವಾಲ್ಮೀಕಿ ರಾಮನನ್ನು ಉದ್ದೇಶಿಸಿ ಮಾತನಾಡುತ್ತಾ ಸೀತಾ ಶುದ್ಧಳು ಎಂದು ಭರವಸೆ ನೀಡಿದಳು ಮತ್ತು ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಲು ಆಕೆಗವಕಾಶ. ರಾಮ ಜನಕನ ಮಗಳು ಸೀತೆಯನ್ನು ಸಭೆಯ ಮುಂದೆ ತನ್ನ ಶುದ್ಧತೆಯನ್ನು ಸಾಬೀತುಪಡಿಸುವಂತೆ ವಿನಂತಿಸುತ್ತಾನೆ. ಸೀತೆಯು ತಾನು ರಾಮನ ಬಗ್ಗೆ ಮಾತ್ರ ಯೋಚಿಸಿದ್ದೇನೆ ಮತ್ತು ಅವನ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದೇನೆ ಎಂದು ಪ್ರತಿಜ್ಞೆ ಮಾಡುತ್ತಾಳೆ. ಇದರಿಂದಾಗಿ ಭೂಮಿಯ ದೇವತೆ ವಸುಂಧರಾ ಅವಳನ್ನು ಆಕಾಶ ಸಿಂಹಾಸನದೊಂದಿಗೆ ಸ್ವಾಗತಿಸುತ್ತಾಳೆ. ಆಕಾಶಗಳು ಸೀತೆಯ ನಡವಳಿಕೆಯನ್ನು ಹೊಗಳುತ್ತವೆ ಮತ್ತು ರಾಮನು ದುಃಖದಿಂದ ಹೊರಬಂದು ಸೀತೆಯನ್ನು ಪಾತಾಳದಿಂದ ಮರಳಿ ಕರೆತರುವಂತೆ ವಸುಧನನ್ನು ಬೇಡಿಕೊಳ್ಳುತ್ತಾನೆ. ಬ್ರಹ್ಮನು ಮಧ್ಯಪ್ರವೇಶಿಸಿ ರಾಮನಿಗೆ ವಿಷ್ಣುವಾಗಿ ತನ್ನ ಹಿಂದಿನ ಜೀವನವನ್ನು ನೆನಪಿಸುತ್ತಾನೆ. ಬ್ರಹ್ಮನು ಮಧ್ಯಪ್ರವೇಶಿಸಿ ರಾಮಿಗೆ ವಿಷ್ಣುವಾಗಿ ತನ್ನ ಹಿಂದಾಗ ಪ್ರದೇಶಕ್ಕೆ ಹೋಗಿದ್ದಾಳೆ. ಅವನು ತನ್ನ ಭವಿಷ್ಯದ ಕ್ರಿಯೆಗಳನ್ನು ವಿವರಿಸಲಹೆ ನೀಡುತ್ತಾನೆ. ಸೀತನು ಪಾತಾಳಕ್ಕೆ ನಿರ್ಗಮಿಸಿದ್ದಕ್ಕೆ ಇನ್ನೂ ದುಃಖಿಸುತ್ತಿರುವ ರಾಮನು ತನ್ನ ಜನರಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ತಂದು ಎಕ್ಸುತ್ತಿರುವ ರಾಮನು ತನ್ನ ಜನರಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ತಂದು ಅಂತೈ ಕೌಸಲ್ಯ ಅಂತಿಮವಾಗಿ ನಂತರರಾಗುತ್ತಾಳೆ. ನಂತರ ರಾಮನು ವಿವಿಧ ಆಚರಣೆಗಳು ಮತ್ತು ಸಮಾರಂಭಗಳನ್ನು ನಡೆಸುತ್ತಾನೆ. ಅಂತಿಮವಾಗಿ ಅಮರಭೂಮಿಯಲ್ಲಿ ಶಾಂತಿಯುತ ರಾಮನು ತನ್ನ ಚಿಕ್ಕಪ್ಪ ಯುದ್ಧಜಿತ್ ಕಳುಹಿಸಿದ ಬ್ರಾಹ್ಮಣ ಸಂತನನ್ನು ಉಡುಗೊರೆಗಳೊಂದಿಗೆ ಸ್ವಾಗತಿಸುತ್ತಾನೆ. ಸಂತನು ಸಿಂಧು ನದಿಯ ಬಳಿಯ ಗಾಂಧರ್ವ ಪ್ರಾಂತ್ಯವನ್ನು ವಶಪಡಿಸಿಕೊಳ್ಳಲು ಯುದ್ಧಜಿತನ ಸಂದೇಶವನ್ನು ರವಾನಿಸುತ್ತಾನೆ. ರಾಮನು ಒಪ್ಪುತ್ತಾನೆ ಮತ್ತು ಗಾಂಧರ್ವರನ್ನು ವಶಪಡಿಸಿಕೊಳ್ಳಲು ತನ್ನ ಪುತ್ರರಾದ ತಕ್ಷ ಮತ್ತು ಪುಷ್ಕಲರೊಂದಿಗೆ
ರಾಮನ ಕಿರಿಯ ಸಹೋದರನಾದ ಭರತನು ಗಂಧರ್ವರ ವಿರುದ್ಧ ದೊಡ್ಡ ಸೈನ್ಯವನ್ನು ಮುನ್ನಡೆಸಿದನು ಮತ್ತು 1 ವಾರದವರೆಗೆ ನಡೆದ ಭೀಕರ ಯುದ್ಧದಲ್ಲಿ ಹೋರಾಡಿದನು. ಅವನು ಅಂತಿಮವಾಗಿ ಎಲ್ಲಾ ಗಾಂಧರ್ವರನ್ನು ತನ್ನ ಶಕ್ತಿಯುತ ಬಾಣದ ಸಂಘರತದಿಂದ ಕೊಂದನು. ಅವರ ಸೋಲಿನ ನಂತರ ಭರತನು ತಕ್ಷಶಿಲಾ ಮತ್ತು ಪುಷ್ಕಲಬತಿ ಎಂಬ 2 ಶ್ರೀಮಂತ ನಗರಗಳನ್ನು ಸ್ಥಾಪಿಸಿದನು. ರಾಮನು ತನ್ನ ಮೊಮ್ಮಕ್ಕಳಾದ ಮತ್ತು ಚಂದ್ರಕೇತುಗಳನ್ನು ಕರುಪದ ಮತ್ತು ಚಂದ್ರದೇವತೆಯ ರಾಜರನ್ನಾಗಿ ನೇಮಿಸುತ್ತಾನೆ. ರಾಮನು ಅವರಿಗೆ ಆಳಲು ನಗರಗಳನ್ನು ನೀಡುತ್ತಾನೆ ಮತ್ತು ಲಕ್ಷ್ಮಣ ಮತ್ತು ಭರತರು ಅವರೊಂದಿಗೆ ಅವರ ರಾಜ್ಯಗಳಿಗೆ ಹೋಗುತ್ತಾರೆ. 1 ವರ್ಷದ ನಂತರ ಲಕ್ಷ್ಮಣನು ಅಯೋಧ್ಯೆಗೆ ಹಿಂದಿರುಗುತ್ತಾನೆ. ಆದರೆ ಭರತನು ರಾಮನ ಪಾದಗಳಿನ ಮೊದಲು ಸದ್ಗುಣಶೀಲ ರಾಮನು ಸನ್ಯಾಸಿಯಾಗಿ ಅರಮನೆಯ ಬಾಗಿಲಿಗೆ ಆಗಮಿಸುತ್ತಾನೆ. ಲಕ್ಷ್ಮಣನೊಂದಿಗೆ ಖಾಸಗಿ ಸಂಭಾಷಣೆಗಾಗಿ ಅವನನ್ನು ಭೇಟಿಯಾಗಮಿಸುತ್ತಾನೆ. ನಂತರ ಅವನು ರಾಮನಿಗೆ ಸಂದೇಶಿ ಆಕಾಶವಾಸಿಗಳಿಗೆ ಪ್ರಯೋಜನವಾಗುವ ವಿಷಯವನ್ನು ಚರ್ಚಿಸಲು ಪ್ರಸ್ತಾಪಿಸುತ್ತಾನೆ ಮತ್ತು ಯಾರಾದರೂ ಅವರ ಭೇಟಿಯನ್ನು ಕಂಡಿರ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡುತ್ತಾನೆ. ಇದು ರಾಮನನ್ನು ಗೌಪ್ಯತೆಯ ಭರವಸೆ ನೀಡಲು ಪ್ರೇರೇಪಿಸುತ್ತದೆ. ರಾಮನ ಮಗನಾದ ಮಹಾನ್ ಸಂತಕಾಲನು ತನ್ನ 100 ವರ್ಷಗಳ ಮಾನವ ರೂಪವು ಕೊನೆಗೊಳ್ಳುತ್ತಿದೆ ಎಂದು ನೆನಪಿಸಲು ಕುಲಪತಿಯು ಸಂದೇಶವನ್ನು ಕಳುಹಿಸಿದ್ದಾನೆ ಎಂದು ತನ್ನ ತಂದೆಗೆ ತಿಳಿಸುತ್ತಾನೆ. ಕಾಲನ ಆಗಮನದಿಂದ ತಾನು ಸಂತೋಷಗೊಂಡಿದ್ದೇನೆ ಮತ್ತು ತನ್ನ ವಿಷ್ಣು ರೂಪಕ್ಕೆ ಮರಳಲು ಯೋಜಿಸುತ್ತಿದ್ದೇನೆ ಎಂದು ರಾಮನು ಪ್ರತಿಕ್ರಿಯಿಸುತ್ತಾನೆ. ಅಲ್ಲಿ ಅವನು ಅಮರರನ್ನು 1000 ವರ್ಷಗಳ ಉಪವಾಸದ ನಂತರ ಆಹಾರಕ್ಕಾಗಿ ಬೇಡಿಕೊಂಡ ತಪಸ್ವಿ ದುರ್ವಾಸನ ಆಗಮನದಿಂದ ರಾಮನಿಗೆ ಅಡಚಣೆಯಾಯಿತು. ರಾಮನು ಆಹಾರವನ್ನು ಒದಗಿಸಿದನು ಮತ್ತು ದುರ್ವಾಸನ ಕೋರಿಕೆಯನ್ನು ಪೂರೈಸಿದನು. ಆದಾಗ್ಯೂ ಈ ಭೇಟಿಯು ರಾಮನಿಗೆ ಕಾಲನ ಅಶುಭ ಮಾತುಗಳನ್ನು ನೆನಪಿಸುವಂತೆ ಮಾಡಿತು. ಇದು ಅವನ ದುಃಖಕ್ಕೆ ಕಾರಣವಾಯಿತು ಮತ್ತು ಅವನಿಗೆ ಸಂಭವಿಸಬಹುದಾದ ಒಬ್ಬ ಋಷಿಗೆ ನೀಡಿದ ವಾಗ್ದಾನವನ್ನು ಪೂರೈಸಲು ರಾಮನು ತನ್ನ ಸಹೋದರ ಲಕ್ಷ್ಮಣನನ್ನು ಕೊಲ್ಲಮನಿತಪೋಟಮಣವಾನ್. ಆದಾಗ್ಯೂ ವಾಗ್ದಾನವನ್ನು ಪಾಲಿಸುವುದರಿಂದ ಸದ್ಗುಣ ಮತ್ತು ಅಂತಿಮವಾಗಿ ಪ್ರಪಂಚದ ನಾಶಕ್ಕೆ ಕಾರಕಿಯು ವಾಗ್ದಾನವನ್ನು ದಯಚಿಸುತ್ತಾನೆ. ನಂತರ ಅವನು ಸರಜೂ ನದಿಯ ದಡದಲ್ಲಿ ಪ್ರಾಯಶ್ಚಿತ್ತದಲ್ಲಿ ಸಾಯುತ್ತಾನೆ. ದೇವರುಗಳು ಲಕ್ಷ್ಮಣನು ತೊರೆದ ನಂತರ ದುಃಖಿತನಾದ ರಾಮನು ಅಯೋಧ್ಯೆಯನ್ನು ತ್ಯಜಿಸುವ ಬಗ್ಗೆ ಯೋಚಿಸುತ್ತಾನೆ. ಅವನ ನಾಗರಿಕರು ಮತ್ತು ಮಂತ್ರಿಗಳು ಅವನಿಂದ ಬೇರ್ಪಟ್ಟ ಆಲೋಚನೆಯಿಂದ ಧ್ವಂಸಗೊಂಡಿದ್ದಾರೆ. ರಾಮನು ಎಲ್ಲಿಗೆ ಹೋದರೂ ಅವನನ್ನು ಹಿಂಬಾಲಿಸುವ ಅವರ ಕೋರಿಕೆಗೆ ಒಪ್ಪುತ್ತಾನೆ ಮತ್ತು ತನ್ನ ಅವಳಿ ಪುತ್ರರಾದ ಕುಸಿ ಮತ್ತು ಲಾವರನ್ನು ಕೋಸಲ ಮತ್ತು ಉತ್ತರ ಕೋಸಲದಲ್ಲಿ ಆಡಳಿತಗಾರರಾಗಿ ನೇಮಿಸುವ ಮೊದಲು ರಾಮನು ಸ್ವರ್ಗಕ್ಕೆ ಏರುವ ನಿರ್ಧಾರವನ್ನು ತಿಳಿದ ನಂತರ ಶತ್ರುಘ್ನನು ತನ್ನ 2 ಪುತ್ರರನ್ನು ಮಥುರಾ ಮತ್ತು ವಿದಿಶಾ ರಾಜರನ್ನಾಗಿ ಸ್ಥಾಪಿಸುತ್ತಾನೆ. ನಂತರ ಅವನು ಅಯೋಧ್ಯೆಯಲ್ಲಿ ರಾಮನನ್ನು ಸೇರುತ್ತಾನೆ. ಅಲ್ಲಿ ಸುಗ್ರೀವ, ಹನುಮಾನ್ ಮತ್ತು ರಾಕ್ಷಸ ರಾಜ ವಿಭೀಷಣ ಸೇರಿದಂತೆ ಇತರ ನಿಷ್ಠಾವಂತ ಅನುಯಾಯಿಗಳು ಅವನನ್ನು ಸೇರುತ್ತಾರೆ. ರಾಮನು ಬ್ರಾಹ್ಮಣರು, ಪ್ರಾಣಿಗಳು ಮತ್ತು ಛತ್ರಿಗಳಂತಹ ವಸ್ತುಗಳನ್ನು ಒಳಗೊಂಡಂತೆ ತನ್ನ ಕುಟುಂಬ ಮತ್ತು ಅನುಯಾಯಿಗಳೊಂದಿಗೆ ಅಯೋಧ್ಯೆಯಿಂದ ನಿರ್ಗಮಿಸುತ್ತಾನೆ. ನಗರದ ನಿವಾಸಿಗಳು, ಮನುಷ್ಯರಿಂದ ಹಿಡಿದು ಪಕ್ಷಿಗಳು ಮತ್ತು ಮೃಗಗಳವರೆಗೆ ಆತನನ್ನು ಸ್ವರ್ಗಕ್ಕೆ ಉತ್ಸಾಹದಿಂದ ಹಿಂಬಾಲಿಸುತ್ತಾರೆ. ರಾಮನ ನಿರ್ಗಮನವು ಸಂತೋಷ, ಭಕ್ತಿ ಮತ್ತು ಸಂತೋಷದ ಭವ್ಯವಾದ ಮೆರವಣಿಗೆಯಾಗಿದೆ, ಏಕೆಂದರೆ ಎಲ್ಲ ಚಾಲಬೀಸೆ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ರಾಮ ಮತ್ತು ಅವನ ಸಹೋದರರು ಸರಜು ನದಿಯನ್ನು ದಾಟಿ ಪವಿತ್ರ ಯಾತ್ರಾ ಸ್ಥಳಕ್ಕೆ ಆಗಮಿಸುತ್ತಾರೆ. ಬ್ರಹ್ಮನು ಅವರನ್ನು ಸ್ವಾಗತಿಸುತ್ತಾನೆ ಮತ್ತು ಅವರ ಆಕಾಶ ರೂಪಗಳಲ್ಲಿ ಅಮರತ್ವವನ್ನು ನೀಡುತ್ತಾನೆ. ಅವರು ನೀರನ್ನು ಪ್ರವೇಶಿಸುತ್ತಾರೆ, ತಮ್ಮ ಮಾನವ ದೇಹಗಳನ್ನು ತ್ಯಜಿಸುತ್ತಾರೆ ಮತ್ತು ಸಂತೋಷದ ಕಣ್ಣೀರಿನೊಂದಿಗೆ ಸ್ವರ್ಗ
ಈ ಪಠ್ಯವು ಬ್ರಹ್ಮನಿಂದ ರಾಮಾಯಣ ಮಹಾಕಾವ್ಯದ ಅತ್ಯುತ್ತಮ ಭಾಗವೆಂದು ಪರಿಗಣಿಸಲ್ಪಟ್ಟ ಉತ್ತರ ಕಥೆಯನ್ನು ಮುಕ್ತಾಯಗೊಳಿಸುತ್ತದೆ. ಈ ಕವಿತೆಯು ಓದಿದಾಗ ಅಥವಾ ಪಠಿಸಿದಾಗ ಶುದ್ಧೀಕರಿಸುವ ಮತ್ತು ಪ್ರಯೋಜನಕಾರಿ ಪರಿಣಾಮಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಇದು ದೀರ್ಘಾಯುಷ್ಯ, ಸಮೃದ್ಧಿ ಮತ್ತು ಪಾಪದಿಂದ ಸ್ವಾತಂತ್ರ್ಯವನ್ನು ನೀಡುತ್ತದೆ. ವಾಲ್ಮೀಕಿ